ಒಂದು ಬಿಲ್ಲೆ ಬಟ್ಟೆ ಹೋಗಿ ಸಾಬೂನು ಕೊಡೋಣ. ಒಂದಾಣಿ ಕೊಡಿ. ಕೊಟ್ಟೆ. ನಾಲ್ಕಾಣಿ ತುಪ್ಪ ಕೊಡಪ್ಪ. ಸೀಸ ಕೊಡಿ. ಎರಡು ಬಾಳೆಹಣ್ಣು ಕೊಡಪ್ಪ. ಆಂಜನೇಯ ಒಳ್ಳೇದು ಮಾಡಪ್ಪ. ಊಟ ಆಯ್ತಾ ಸಿನಣ್ಣ? ಆಯ್ತಜ್ಜ. ಇವತ್ತ್ಯಾಕೋ ಶಾನೆ ಚಳಿ ಆಗ್ತಾಯ್ತಪ್ಪ. All is well. All is well. ಯಾಕೋ ನಿದ್ದೆ ಬರ್ಲಿಲ್ವಾ? ನಿನ್ನೆ ಕೇಳ್ತಿರೋದು ನಿದ್ದೆ ಬರ್ಲಿಲ್ವಾ? ಗೋಡೆಗಳಿಗೂ ಕಿವಿ ಇರುತ್ತೆ ಅಂತಾರೆ. ಅಂತದ್ರಲ್ಲಿ ನೀನ್ 4 ಗೋಡೆ ಮಧ್ಯ ಇದ್ದು ನಿನಗ್ ಕಿವಿ ಇರೋದೇ ಮರ್ತೋಗಿದ್ಯೋ ಹೆಂಗೋ? ಮರುವು ದೇವರು ಮನುಷ್ಯನ ಕೊಟ್ಟ ವರ. ಆದ್ರೆ ಅವನು ನನಗೆ ಆ ವರನೂ ಕೊಡ್ಲಿಲ್ಲ. ಯಾವುದನ್ನು ಮರೆಯೋಕೆ ಆಗ್ತಾ ಇಲ್ಲ. ನಿದ್ದೆ ಮಾಡೋ ಸಮಯದಲ್ಲಿ ಮಾತ್ರ ಯಾವ ನೆನಪುಗಳು ಕಾಡೋದಿಲ್ಲ. ಸುಮ್ನೆ ಕಣ್ ಮುಚ್ಕೊಂಡು ಮಲ್ಕೋ ಹೋಗು. ಕಣ್ಮುಚ್ಚೋಕ್ ಮುಂಚೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು. ಇಲ್ಲ ಅಂದ್ರೆ ಅವು ನನ್ನ ಕನ್ಸಲ್ಲಿ ಬಂದು ನನ್ನ ನಿದ್ದೆನ ಹಾಳು ಮಾಡುತ್ತೆ. ಏನಪ್ಪ ನಿನ್ನ ಪ್ರಶ್ನೆ? ನಾನು ಅಷ್ಟೊಂದು ತಿಳ್ಕೊಂಡಿಲ್ಲ, ಆದ್ರೂ ನನಗ್ ಗೊತ್ತಿರೋ ಮಟ್ಟಿಗೆ ಉತ್ತರ ಕೊಡ್ತೀನಿ. ನಿನಗೆ ನಿದ್ದೆ ಬರೋ ಹಾಗೆ ಮಾಡಿರೋ ಪುಣ್ಯನಾದ್ರೂ ನಂಗೆ ಸ್ವಲ್ಪ ಸಿಗ್ಲಿ.
ನನ್ನ ಈ ಗೋಡೆಗಳ ಮಧ್ಯೆ ಬರೋ ಹಾಗೆ ಮಾಡಿದ್ಯಾ ಆ ಪುಣ್ಯ ಸಾಲ್ದ? ಅಪ್ಪ ತಂದೆ, ನಿನ್ನ ಹಿಡಿದಿದ್ದು ಪೊಲೀಸು, ವಾದ ಮಾಡಿದ್ದು ಲಾಯರು, ತೀರ್ಪು ಕೊಟ್ಟಿದ್ದು ಜಡ್ಜು. ಈ ತ್ರಿಮೂರ್ತಿಗಳಿರುವಾಗ ದೇವ್ರ ಮೂರ್ತಿ ತರ ನಾನು ಸುಮ್ಮನೆ ಇದ್ದೀನಿ ಅಂತ ನನ್ನ ನೀನಿಲ್ ಬರೋದಕ್ಕೆ ಕಾರಣ ಅಂತ ಹೇಳ್ತಾ ಇದೆಯಲ್ಲ, ಇದು ಯಾವ ನ್ಯಾಯನಯ್ಯ? ಅವರೆಲ್ಲ ನಾನು ನಡೆಯೋಕ್ ಶುರು ಮಾಡಿದ್ಮೇಲೆ ನನ್ನ ಹಿಂದೆ ಬಿದ್ದವರು. ಆದ್ರೆ ಹೆಜ್ಜೆ ಇಡೋದನ್ನ ಹೇಳ್ಕೊಟ್ಟಿದ್ದೆ ನೀನಲ್ವಾ? ವಾ, ಬಿಟ್ರೆ ನಾನೇ ಹುಟ್ಟಿಸಿದ್ದು, ನಾನೇ ಹಾಲು ಕುಡಿಸಿದ್ದು ಅಂತಾನು ಹೇಳ್ಬಿಡ್ತೀಯ. ನಿಷ್ಕಲ್ಮಶ ಮನಸ್ಸಿನ ನನ್ನ ತಾಯಿನ ನಿನಗ್ಯಾಕೆ ಹೋಲಿಸ್ಲಿ? ಎಷ್ಟೇ ಕಷ್ಟ ಬಂದ್ರೂ ಅವಳು ಅಡ್ಡದಾರಿ ಹಿಡಿಲಿಲ್ಲ, ನನ್ನ ಹೋಗುವಂತನೂ ಹೇಳಲಿಲ್ಲ. ಅಂದ್ರೆ ನಿನ್ನ ಮೇನ್ ರೋಡಿಂದ ಅಡ್ಡದಾರಿಗೆ ತಂದಿದ್ದು ನಾನೇ ಅಂತೀಯಾ? ಅರ್ಧ ನಿನ್ ಬೆಂಬಲ, ಇನ್ನರ್ಧ ನನ್ನ ಮನಸ್ಸು ಚಂಚಲ. ಅಬ್ಬಾ, ಸದ್ಯ ಪೂರ್ತಿ ಕ್ರೆಡಿಟ್ ನನಗೆ ಕೊಡದೆ ಅರ್ಧ ಸಾಲ್ಗಾರನಾಗಿ ಮಾಡಿದ್ಯಾ, ಅದೇ ನನ್ನ ಪುಣ್ಯ. ಮುಂದಿನ ಪ್ರಶ್ನೆ. ನಾನಿನ್ನೂ ಮೊದಲನೇದೇ ಕೇಳಲಿಲ್ಲ. ಅಂದ್ರೆ ಇಲ್ಲಿವರೆಗೂ ಹೇಳಿದ್ದು ಕೇಳಿದ್ದು ಎಲ್ಲ ಪೀಠಿಗೆನೋ? ಹೌದು, ಪುಸ್ತಕದ ಅಂತ್ಯ ಓದದೇ ಇದ್ರು ಪೀಠಿಗೆ ಅಂತೂ ಖಂಡಿತ ಓದ್ತಾರೆ. ಓ, ತುಂಬಾ ಒಗ್ತಾಗಿದೆ ಕಣಯ್ಯ ನೀನ್ ಕೇಳ್ತಾ ಇರೋದು. ಅದು ಏನ್ ಕೇಳಬೇಕು ಅಂತಿದ್ಯೋ ಅದನ್ನ ನೇರವಾಗಿ ಕೇಳು. ತುಂಬಾ ನಿದ್ದೆ ಬರ್ತಾಯಿಗಳು. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ, ನಾಳೆ ನಿನ್ನ ನಿದ್ದೆನ ಹಾಳು ಮಾಡಕ್ಕೆ ನಾನೆದ್ದಿರಲ್ಲ. ಪೀಟ್ಗೆ ಜಾಸ್ತಿ ಆಗ್ಬಿಟ್ರೆ ಕತೆ ಇಂಟ್ರೆಸ್ಟಿಂಗ್ ಆಗಿರಲ್ಲ. ಪ್ರಶ್ನೆ ನಂಬರ್ 1 ಕೇಳಪ್ಪ. ನಾನ್ ಕೇಳಕ್ ಮುಂಚೆನೆ ಉತ್ತರ ರೆಡಿ ಇಟ್ಕೊಂಡಿರೋಷ್ಟು ಕಾನ್ಫಿಡೆಂಟ್ ಆಗಿದ್ಯಾ? ಇಷ್ಟು ವರ್ಷದಿಂದ ನಾನು ನೋಡ್ತಾ ಇದೀಯಾ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ? ನನ್ನ ತಿಳುವಳಿಕೆಗೆ ಮೀರಿದ ಪ್ರಶ್ನೆ ನೀನ್ ಕೇಳಲ್ಲ ಅಂತ ನಂಗೆ ಗೊತ್ತು, ಅದಕ್ಕೆ ಈ ಕಾನ್ಫಿಡೆನ್ಸ್. ಸರಿ, ನನ್ನ ಮೊದಲನೇ ಪ್ರಶ್ನೆ ಕೇಳು. ನೀನು ನನ್ನ ಗೆಳೆಯನ? ಮಲಗಿದ್ದವನಿಗೆ ಎಲ್ಲೋ ನೀನ್ ಎದ್ದಿರ್ಬೋದಾ ಅಂತ ನನ್ನ ಮನಸ್ಸು ನನ್ನ ಎಚ್ಚರಿಸ್ತು. ಎದ್ದು ಬಂದು ನೋಡ್ತೀನಿ ನೀನ್ ಎದ್ದಿದ್ಯಾ. ಇಷ್ಟು ಸಾಲದ ನನ್ನ ಮನಸ್ಸಿನಲ್ಲಿ ನಿನಗೆ ಎಂತ ಸ್ಥಾನ ಕೊಟ್ಟಿದ್ದೀನಿ ಅಂತ ತಿಳ್ಕೊಳಕ್ಕೆ? ನಿನ್ನ ಜಾಣ್ತನದ ಉತ್ತರ ನನಗೆ ಬೇಡ, ನೇರವಾಗಿ ಹೇಳು, ನೀನ್ ನಿಜವಾಗ್ಲೂ ನನ್ನ ಗೆಳೆಯನ? ಹೌದು ಅಂತ ನಾನು ಅನ್ಕೊಂಡಿದ್ದೀನಿ. ಒಬ್ಬ ಒಳ್ಳೆ ಗೆಳೆಯ ಮನ್ಸನ್ ಕದೀತಾನೆ, ಆದ್ರೆ ಕಳ್ತನನೇ ನನ್ನ ದುಡಿಮೆ ಆಗೋಕೆ ಪಾಯ ಹಾಕತಿಯಲ್ಲ, ಯಾಕೆ? ನೋಡಮ್ಮ, ನಾನು ಬಂದ್ ತಿಂತಾ ಇದ್ದೆ, ನೀನು ಹಸು ಅಂತ ಬಂದೆ, ನಾನು ನಿನ್ಗೆ ಅರ್ಧ ಬಂದ್ ಕೊಟ್ಟೆ. ಅದು ದುಡ್ದಿದ್ದೋ ಕದ್ದಿದ್ದೋ ಅಂತ ನೀನ್ ಕೇಳದೆ ತಿಂದೆ. ಯಾಕೆ ಹೇಳು? ಹೊಟ್ಟೆ ಪ್ರಶ್ನೆ ಕೇಳಲ್ಲ ಕಣೋ. ನಾನ್ ತಿನ್ನೋವಾಗ ತಡೆದು ಇದು ತಪ್ಪು ಮಾಡಿ ತಂದಿದ್ದು, ಕದ್ದಿದ್ದು ಅಂತ ನಂಗೆ ಹೇಳಿದ್ರೆ ಬಹುಶಃ ನನ್ನ ಹಸುವು ನಂಗೆ ಬೇರೆನೇ ದಾರಿ ತೋರಿಸ್ತಾ ಇತ್ತೇನೋ. ಅದು ತಪ್ಪು ಅಂತ ನನಗನ್ಸಿದ್ರಲ್ವಾ ನಿನಗೆ ಹೇಳೋದು? ಏನಂದೆ? ಜೋರಾಗಿ ಹೇಳ್ತೀನಿ ಕೇಳು. ಕಳ್ತನ ಮಾಡೋ ತಪ್ಪು ಅಂತ ನನ್ಗೆ ಇಲ್ಲಿವರೆಗೂ ಅನ್ಸಿಲ್ಲ. ಪಶ್ಚಾತ್ತಾಪ ಪಡ್ಲಿ ಅಂತ ಜೈಲಿಗೆ ಕಳಿಸ್ತಾರೆ. ನಾನು ಬೇಕಾದಷ್ಟು ಸಲ ಬಂದೋಗ್ತಿರ್ತೀನಿ, ಆದ್ರೆ ಯಾವತ್ತೂ ಪಶ್ಚಾತ್ತಾಪ ಪಟ್ಟಿಲ್ಲ. ನಾನ್ ಮಾಡೋ ಕಳ್ತನದಿಂದ ನಮ್ಮ ಮನೆಯವರೆಲ್ಲ ಹೊಟ್ಟೆ ತುಂಬಾ ಊಟ ಮಾಡಿದಾಗ ಅವ್ರ ಕಣ್ಣಲ್ಲಿ ಕಾಣಿಸೋ ಸಂತೋಷದ ಮುಂದೆ ಈ ಕಂಬಿಗಳು ನನಗೆ ಕಾಣಿಸ್ಲೇ ಇಲ್ಲ. ಊಟ ಮಾಡಿದ್ ನಿನ್ ಹೆಂಡತಿ ಮಕ್ಕಳು ನೀನೇನ್ ಕೆಲಸ ಮಾಡ್ತಾ ಇದ್ದೆ ಅಂತ ಕೇಳಿದ್ರೆ ಏನ್ ಹೇಳ್ತಾ ಇದ್ದೆ? ಬಡ್ಸಕ್ ಮುಂಚೆ ನನ್ನ ಹೆಂಡತಿಗೆ, ಉಣ್ಸಕ್ ಮುಂಚೆ ನನ್ನ ಮಕ್ಕಳಿಗೆ ನಾನು ಕಳ್ಳ, ಇದು ಕಳ್ತನದಿಂದ ತಂದಿದ್ದು ಅಂತ ಹೇಳಿ ತಿನ್ನಿಸ್ತಾ ಇದ್ದೆ. ನೀನ್ ಹೇಳ್ತಾ ಇದ್ರೆ ನಾನೇನ್ ಮಾಡ್ಲೆ? ನಮ್ ಕಳ್ತನದಲ್ಲೂ ಒಂದ್ ಪ್ರಾಮಾಣಿಕತೆ ಇದೆ ಅಮ್ಮ. ಆದ್ರೆ ನಾಳೆ ನಿನ್ ಮಕ್ಕಳು ಕಳ್ಳರಾಗ್ತಾರೆ ಅನ್ನೋ ಭಯ ಇಲ್ವಾ ನಿನಗೆ? ರಾಜಕೀಯದವನ್ ಮಗ ರಾಜಕೀಯಕ್ಕೆ ಬರೋವಾಗ ಇಲ್ದೇ ಇರೋ ನಾಚಿಕೆ, ಕಳ್ಳನ ಮಗ ಕಳ್ಳ ಆಗ್ತಾನೆ ಅನ್ನೋವಾಗ ಯಾಕೆ? ಇಷ್ಟಕ್ಕೂ ನಾನ್ ತೋರ್ಸಿದ ದಾರಿಲಿ ನೀನ್ ಬಂದ ಹಾಗೆ ಅಪ್ಪ ಹಾಕಿದ ಆಲದ ಮರ ಅಂತ ನನ್ನ ಮಕ್ಕಳೇ ನೇಣಾಕೋತವ. ಅವ್ರ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಹಾಗೆ. ಅಂದ್ರೆ ನಾವ್ ಆಯ್ಕೆ ಮಾಡ್ಕೊಂಡ ಈ ಕೆಲ್ಸ ನಮ್ ಹಣೆ ಬರೋದಲ್ಲಿತ್ತ? ಅದ್ ನಮ್ ಸ್ವಂತ ನಿರ್ಧಾರ ಅಲ್ವಾ? ಸ್ವಂತ ನಿರ್ಧಾರಗಳೇ ಹಣೆ ಬರ ಆಗೋದು. ಕೇಳಿಸ್ಲಿಲ್ಲ. ಗೊಣಗಿದ್ರೆ ಕೇಳಿಸಲ್ಲ. ಹಣೆ ಯಾವತ್ತು ಖಾಲಿನೇ, ಮನುಷ್ಯರಾದ ನಾವೇ ಅದನ್ನ ತುಂಬಿಸ್ಕೋಬೇಕು. ಈಗ ನೀನು ಆ ಖಾಲಿ ಹಾಳೆಗಳನ್ನ ತುಂಬಿಸಿ ಪುಸ್ತಕ ಮಾಡಿಲ್ವಾ? ಬದುಕು ಹಾಗೇನೆ. ನಾವು ಬರ್ಕೊಂಡಿದ್ದೆ ಬರಹ, ಮೇಲ್ ಕೂತು ಯಾರೂ ಬರೆಯೋದಿಲ್ಲ. ಈ ತರ ಎಲ್ಲ ರೆವಲ್ಯೂಷನರಿ ಆಗಿ ಮಾತಾಡಿ
ನಿನ್ನ ನೀನು ಕಮ್ಯುನಿಸ್ಟ್ ಅಂತ ತೋರ್ಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇದೀಯಾ? ನೋಡಮ್ಮ, ನಾನು ಸರಸ್ವತಿನ ಬಿಟ್ಟು ಲಕ್ಷ್ಮಿ ಹಿಂದೆ ಓಡ್ದೋನು. ನೀನು ಲಕ್ಷ್ಮಿ ಹಿಂದೆ ಓಡ್ತಾ ಇದ್ರು ನಿನ್ ಹಿಂದೆ ಬರ್ತಾ ಇದ್ದ ಸರಸ್ವತಿನ ಆಗಾಗ ಇಣಕ್ ನೋಡ್ತಾ ಇದ್ದೆ. ಹಾಗಾಗಿ ನಿನಗಿರೋ ಬುದ್ಧಿವಂತಿಕೆ ತಿಳುವಳಿಕೆ ನನಗಿಲ್ಲ. ಆದ್ರೂ ಇಷ್ಟು ವರ್ಷದ ಗೆಳೆಯನಾಗಿ ನಿನ್ನ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ನಿನ್ನ ಮನಸ್ಸಲ್ಲಿರೋ ಎಲ್ಲಾ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇಲ್ಲ. ಒಂದ್ ವೇಳೆ ಕೊಟ್ರು ನೀನ್ ಒಪ್ಪಲ್ಲ. ಚೆನ್ನ, ದೇವ್ರು ಎಲ್ಲಾ ಮನುಷ್ಯರನ್ನು ಒಂದೇ ತರ ಸೃಷ್ಟಿ ಮಾಡ್ದ. ಆದ್ರೆ ಬುದ್ಧಿ ಅವನಿಷ್ಟ ಬಂದಂಗೆ ಕೊಟ್ಟ. ತುಂಬಾ ಬುದ್ಧಿ ಇರೋನು ಕಮ್ಮಿ ಬುದ್ಧಿ ಇರೋನ್ನ ತುಳಿದು ಸಿಂಹಾಸನದ ಮೇಲೆ ಕೂತ್ಕೊಂಡ. ಕಮ್ಮಿ ಬುದ್ಧಿ ಇರೋನು ಬುದ್ಧಿನೇ ಇಲ್ದೇ ಇರೋನ್ನ ತುಳಿದು ಸಿಂಹಾಸನದ ಪಕ್ಕ ನಿಂತ್ಕೊಂಡ. ಬುದ್ಧಿನೇ ಇಲ್ದೇ ಇರೋ ನನ್ನಂತೋರು ನಿನ್ನಂತೋರು ಯೋಚನೆನೆ ಮಾಡದೆ ಏನೇನೋ ಕೆಲಸಗಳನ್ನ ಮಾಡಿ ಸಿಂಹಾಸನದ ಮೇಲ್ ಕೂರಕ್ಕಾಗದೆ ಪಕ್ಕಾಲು ನಿಲ್ಲಕ್ಕಾಗದೆ ನಮ್ಮಂತೋರೆ ಕಟ್ಟಿರೋ ಈ 4 ಗೋಡೆ ಮಧ್ಯೆ ಬಂದ್ ನಿಂತ. ಕಡೆಯದಾಗಿ ಒಂದ್ ಮಾತು ಹೇಳ್ತೀನಿ ಗೆಳೆಯ, ನೀನ್ ನಡೆದು ಬಂದ ದಾರಿಗೆ ನಾನ್ ತೋರಿಸಿದ ಬೆಳಕಷ್ಟೇ ಕಾರಣ ಅಲ್ಲ, ನಿನ್ ಕೈಲಿದ್ದ ಹಣತೆನೂ ಕಾರಣ. ಸರಸ್ವತಿ ಇಲ್ಲ ಅಂತ ಹೇಗಪ್ಪ ಹೇಳಿದೆ ನೀನು? ಅನುಭವನೇ ನಿನ್ನ ವಿದ್ಯೆ. ಆದ್ರೆ ಈ ನಿನ್ನ ವಿದ್ಯೆ ನನಗೆ ಸಂಪೂರ್ಣವಾಗಿ ಉತ್ತರ ಕೊಡ್ಲಿಲ್ಲ. ಥ್ಯಾಂಕ್ಸ್, ನನ್ನ ಪ್ರಶ್ನೆಗಳಿಗೆ ತಕ್ಕಮಟ್ಟಿಗೆ ಉತ್ತರ ಕೊಟ್ಟಿದ್ದಕ್ಕೆ. ಕ್ಷಮ್ಸು, ನಿನ್ನಿದ್ದೆನ ಹಾಳು ಮಾಡಿದ್ದಕ್ಕೆ. ಇನ್ನೊಂದು ಹೆಲ್ಪ್ ಮಾಡ್ತೀಯಾ? ನಮ್ಮಪ್ಪನ ಎಬ್ಬರ್ಸ್ ಕಳಿಸ್ತೀಯಾ? ಅವ್ರನ್ನೂ ಪ್ರಶ್ನೆ ಕೇಳ್ತೀಯಾ? ಏನಿವ ಜಾಗರಣೆನಾ? ದೀರ್ಘ ನಿದ್ರೆಗೂ ಮುಂಚೆ ಒಂದು ಸಣ್ಣ ಜಾಗರಣೆ. ಚೆನ್ನ, ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಸುಮ್ನೆ ಮಲ್ಕೋ. ಏನಪ್ಪ ಮಗನೇ, ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ವಲ್ಲೋ? ನಿನಗಿಂತ ನೆಮ್ಮದಿಯಾಗಿ ನಿದ್ದೆ ಮಾಡೋರು ಯಾರಪ್ಪ ಇದ್ದಾರೆ? ನಿದ್ದೆಲಿರೋ ಸುಖ ನಿದ್ದೆ ಮಾಡದೆ ಎದ್ದಿರೋ ನಿನಗೇನೋ ಗೊತ್ತು. ನಿನ್ನೊಬ್ಬನ ಸುಖನೇ ನಿಂಗೆ ತುಂಬಾ ಮುಖ್ಯ ಅಲ್ವಾ? ಹೌದು. ಅದ್ರಲ್ಲಿ ಸ್ವಾರ್ಥ ಇದೆ ಅಂತ ಅನ್ಸಲ್ವಾ ನಿಂಗೆ? ಲೋ, ಊರಿಗೆಲ್ಲ ಹಂಚಿದ್ಮೇಲೆ ನಮ್ಗೇನು ಉಳಿಯುತ್ತೆ ಸುಖ ಪಡಕ್ಕೆ? ಸದ್ಯ ಮನೆಯವ್ರಿಗೆ ಹಂಚ್ಲಿಲ್ಲ, ಇನ್ನು ಊರಿಗೆಲ್ಲ ಹಂಚ್ಲಿಲ್ಲ. ನಾನ್ ಸ್ವಾರ್ಥಿ ಏನಿವಾಗ? ಸ್ವಾರ್ಥಿಯಾಗಿ ನೀನಾದ್ರೂ ದೊಡ್ಡದಾಗಿ ಬೆಳೆದ್ಯಾ? ನಿನ್ನ ನನ್ನ ಪ್ರೇರಣೆ ಅಂತ ಅನ್ಕೊಳಕ್ಕೆ ಇಲ್ಲ. ಸದ್ಯ ನಾನ್ ನಿನ್ ರಕ್ತ ಆದ್ರೂ ನಿನ್ ತರ ಆಗ್ಲಿಲ್ಲ. ಆಗಿದ್ದಿದ್ರೆ ಮಾತಾಡೋದು ನಿಲ್ಲಿಸ್ಬಿಡ್ತಾ ಇದ್ನೇನೋ. ಮಾತಾಡಿದ್ರೆ ಬಾಯಿ ನೋಯುತ್ತೆ ಅಂತ. ಸೋಂಬೇರಿ ತನಕ್ಕೆ ಇನ್ನೊಂದು ಹೆಸರೇ ನೀನು. ಸೋಂಬೇರಿತನ ಅನ್ನೋದು ಗುಣ ಅಲ್ಲ ಕಣೋ, ಅದು ದೇಹದ ದೌರ್ಬಲ್ಯ. ನನ್ನ ದೇಹ ನಾನೇನು ಕೆಲಸ ಮಾಡಕ್ಕೂ ಶಕ್ತಿ ಕೊಡ್ತಾ ಇರ್ಲಿಲ್ಲ. ಮಕ್ಕಳು ಮಾಡಕ್ ಆ ದೌರ್ಬಲ್ಯ ಅಡ್ಡ ಬರ್ಲಿಲ್ವಾ? ಏಯ್, ನಾನ್ ನಿಮ್ಮಪ್ಪ, ಸ್ವಲ್ಪ ಭಯಭಕ್ತಿ ಇರ್ಲಿ. ಭಯ ಇತ್ತು, ಭಕ್ತಿ ಸತ್ತೋಯ್ತು. ನಮ್ಮನ್ನ ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ, ನಮ್ಗೆ ಒಳ್ಳೆ ಭವಿಷ್ಯ ಕೊಡಕ್ ಆಗ್ಲಿಲ್ಲ ಅಂದ್ರೆ ನನ್ನನ್ನು ಯಾಕೆ ಹುಟ್ಟಿಸ್ದೆ? ಯಾಕೆ? ಅಯ್ಯ, ನೀನ್ ಹುಟ್ಬೇಕು ಅಂತ ನಾನು ಯಾವ ದೇವರಲ್ಲೂ ಮೀಸಲು ಕಟ್ಟಿರ್ಲಿಲ್ಲಪ್ಪ. ಸುಖ ಪಡೋದು ಒಂದು ಪ್ರಕ್ರಿಯೆ. ಕಷ್ಟಪಟ್ರೆ ಸುಖ ಸಿಗುತ್ತೆ, ಸುಖ ಪಟ್ರೆ ಕಷ್ಟ ಹುಟ್ಟುತ್ತೆ ಅಂತ ನನಗೇನು ಗೊತ್ತು? ಈ ಪ್ರಶ್ನೆನ ಈ ಸೃಷ್ಟಿ ನೇಚರ್ ಅಂತಾರಲ್ಲ, ಅದ್ರ ಹತ್ರ ಕೇಳ್ಬೇಕು. ಇಷ್ಟೆಲ್ಲ ಮಾತಾಡ್ತಿಯಲ್ಲ, ಉಳುಮೆ ಮಾಡುವಾಗ್ಲೇ ನಿಲ್ಲಿಸ್ಬೇಕಾಗಿತ್ತು. ಬೀಜ ಬಿತ್ತವರೆಗೂ ಯಾಕೆ ಮುಂದುವರೆದೆ? ಸುಖದ ಅಮಲಿನಲ್ಲಿರೋರಿಗೆ ಮಾಲಿನ್ಯದ ಬಗ್ಗೆ ಅರಿವಿರುತ್ತೇನೋ ಮುಟ್ಟಾಳ? ಕೇಳೋಕೆ ತುಂಬಾ ಅಸಹ್ಯವಾಗಿದೆಯಲ್ಲ, ಇದೇ ಸತ್ಯ. ಎಷ್ಟೋ ತಂದೆಗಳು ಹೇಳ್ಕೊಳಲ್ಲ, ನಾನೇ ಹೇಳ್ಕೊತಾ ಇದ್ದೀನಿ. ಅಂದ್ರೆ ನಿನ್ನಿಂದ ಆಚೆ ಬಂದ ಮಾಲಿನ್ಯನ ನಾನು ಆದ್ರೆ ನಿಮ್ ತಾಯಿ ಹಾಗಲ್ಲ. ಹೊಟ್ಟೆ ತುಂಬಿದ ಗರ್ಭನ ಗಲೀಜು ಅಂತ ಆಚೆ ಕಳಿಸ್ಲಿಲ್ಲ, ಗುಡಿ ಅಂತ ಕಾಪಾಡಿದ್ಲು. ತಾಯಿಗಿಂತ ದೇವ್ರಿಲ್ಲ, ತಂದೆ ಮಾತಿಗಿಂತ ಮಂತ್ರ ಇಲ್ಲ ಅಂತಾರೆ. ಸುಖ ಪಡೋದೇ ನಿನ್ನ ಉದ್ದೇಶ ಆಗಿದ್ರೆ ನನ್ನ ಹುಟ್ಟಿದಾಗ್ಲೇ ಸಾಯಿಸ್ಬಿಡ್ಬೇಕಾಗಿತ್ತು. ಹೌದು, ಕೊಲೆ ಮಾಡೋದ್ನ ನಿನ್ನಿಂದ ಕಲಿಬೇಕು. ಕೊಲೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ.
ಅದಕ್ಕೂ ಕಷ್ಟ ಪಡ್ಬೇಕು. ನಾನ್ ಪಡಲ್ವೇ? ಇಷ್ಟಕ್ಕೂ ನಿನ್ನ ನುಡ್ಸಿ ನಾನೇನು ಓಡೋಗಿಲ್ವಲ್ಲ, ನಿಮ್ ಜೊತೆನೆ ಇದ್ನಲ್ಲ. ನಿನ್ ಮದುವೆ ಶಾಸ್ತ್ರದಲ್ಲೂ ಕೂತಿದ್ದೆ. ಅದನ್ನೇ ಹೇಳ್ತಾ ಇದ್ದೀನಿ, ಶಾಸ್ತ್ರಕ್ಕಷ್ಟೇ ಇದ್ದೆ. ನನಗೆ ಹಸು ಅಂತ ಬಂದಾಗ ನೀನ್ ಹೋಗಿ ಕುಡ್ಕೊಂಡ್ ಬರ್ತಾ ಇದ್ದೆ. ಅಮ್ಮ ಸಂಪಾದಿಸಿದ ತಂಗುಳ್ನು ನೀನೇ ತಿಂತಾ ಇದ್ದೆ. ನನ್ನ ಹಸುವಿಗೆ ನೀನ್ ಸ್ಪಂದಿಸಿದ್ರೆ ನಾನು ಇವನ ಹತ್ರ ಹೋಗ್ತಾ ಇರ್ಲಿಲ್ಲ, ಕಳ್ಳನೂ ಆಗ್ತಾ ಇರ್ಲಿಲ್ಲ. ಅಯ್ಯ, ನಾನ್ ನಿನ್ಗೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿಲ್ಲ, ಒಪ್ಕೋತೀನಿ. ಆದ್ರೆ ಕಳ್ಳಾಗು ಅಂತ ನಾನು ಹೇಳ್ಕೊಟ್ನಾ? ಆಹಾ, ಎಂತ ಬೇಜವಾಬ್ದಾರಿ ತಂದೆನಯ್ಯ ನೀನು. ಬೇಜವಾಬ್ದಾರಿ ಅಂತ ಹೇಳಿ ಸರ್, ತಂದೆ ಅಂತ ಹೇಳಿ ಆ ಪದಕ್ಕಿರೋ ಗೌರವನ ಹಾಳು ಮಾಡ್ತೀರಾ? ಅಯ್ಯ, ನಿಮಗೊಬ್ಬ ಮಗ ಇದ್ದಾನೆ ಅಂತ ಹೇಳ್ತಾ ಇದ್ರಿ, ಅವನ್ ಏನಾಗ್ಬೇಕು ಅಂತ ಆಸೆ ನಿಮಗೆ? ಅವನು ಸರ್ಕಾರಿ ಆಫೀಸರ್ ಆಗ್ಬೇಕು ಅಂತ ಆಸೆ. ಆದ್ರೆ ಆದ್ರೆ 7ನೇ ಕ್ಲಾಸ್ನ 3 ಸಾರಿ ಬರ್ದವನೇ, ಅವನಿಗೆ ಓದು ಹತ್ತುತ್ತಾ ಇಲ್ಲ. ಹಾ, ಅದಕ್ಕೆ ಹೇಳೋದು, ನಾವ್ ಅನ್ಕೊಂಡಂಗೆಲ್ಲ ಆಗಲ್ಲ. ನಾವು ಮಾತಾಡೋದನ್ನ ಕೇಳಿಸ್ಕೊಳ್ಳಿ, ವಿಮರ್ಶೆ ಮಾಡಕ್ ಹೋಗ್ಬೇಡಿ. ಹತ್ತುತ್ತಾ ಇಲ್ಲ ಅಂತ ಹೇಳಿದ್ದು, ಹತ್ತೋದೇ ಇಲ್ಲ ಅಂತ ಹೇಳಿಲ್ಲ. ನನ್ನ ಮಗ ಹಾಗಾಗ್ಲಿ ಅನ್ನೋ ಆಸೆ ಇನ್ನೂ ಸತ್ತಿಲ್ಲ. ಅವನ ಪ್ರಯತ್ನನೂ ನಡೀತಾ ಇದೆ. ಈಗ ನಾನು ಹೇಳ್ತಾ ಇರೋ ಮಾತು ನಿನ್ನಂತ ಬೇಜವಾಬ್ದಾರಿಗೆ ಅರ್ಥವೂ ಆಗಲ್ಲ. ಏನು ಪ್ರಪಂಚದಲ್ಲಿ ನಾನೊಬ್ಬನೇ ಬೇಜವಾಬ್ದಾರಿ ಅಂತ ಮಾತಾಡ್ತಿರಲ್ಲ? ನಮ್ಮಪ್ಪ ನನಗಿಂತ ದೊಡ್ಡ ಬೇಜವಾಬ್ದಾರಿ. ನಿಮ್ ತಂದೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಮನೆ ಬಿಟ್ರು ಅಂದೆ? ಹೌದು, ಅದಕ್ಕೆ ಬೇಜವಾಬ್ದಾರಿ ಅಂದಿದ್ದು. ಛೇ, ದೇಶಾಭಿಮಾನ ಹೋರಾಟ ಅನ್ನೋದು ನಿನ್ನಂತ ಸೋಂಬೇರಿಗಳಿಗೇನು ಗೊತ್ತು? ನನಗೂ ದೇಶದ ಬಗ್ಗೆ ಅಭಿಮಾನ ಇದೆ. ಆದ್ರೆ ಆ ಅಭಿಮಾನ ಮನೆ ಮೇಲೂ ಸ್ವಲ್ಪ ಇರ್ಬೇಕಲ್ವಾ? ಗುಂಪಲ್ಲಿ ಘೋಷಣೆ ಕೂಗೋರೆಲ್ಲ ಗಾಂಧಿ ಅಲ್ಲ. ಹೋರಾಟ ಅನ್ನೋ ಹೆಸರಲ್ಲಿ ಪಲಾಯನ ಆಗೋಕೆ ದಾರಿ ಮಾಡ್ಕೊಂಡ. ಭಾರತ ಮಾತೆನ ಪರಕೀಯರಿಂದ ಪಾರು ಮಾಡಕ್ ಹೋಗಿ ನನ್ನ ಮಾತೆನ ಪರರ ವಶ ಮಾಡ್ಬಿಟ್ಟ. ದೇಶಾಂತರ ಹೋಗ್ಬಿಟ್ಟ ಅಪ್ಪ. ದೇಹ ಮಾರ್ಕೊಂಡು ಹೊಟ್ಟೆ ತುಂಬಿಸಿದ್ಲು ಅಮ್ಮ. ನಾನು ಅರಗಿಸ್ಕೊಳ್ಳಕ್ಕಾಗದಿರೋ ಸತ್ಯ ನನ್ನ ತಲೆನ ಜಡ ಮಾಡ್ಬಿಡ್ತು. ಏನೂ ಮಾಡದೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಕಾಲ ಕಳೆದುಬಿಟ್ಟೆ. ಅದು ಸೋಮಾರಿತನ ಆಗೋಯ್ತು. ಆಮೇಲೆ ಅದೇ ಅಭ್ಯಾಸ ಆಗೋಯ್ತು. ನಿಮ್ ತಂದೆ ಹಾಗೆ ಮಾಡಿದ್ರಲ್ಲ, ನನ್ ಮಕ್ಕಳಿಗೆ ಹಾಗೆ ಮಾಡಬಾರ್ದು ಅಂತ ಅನಿಸ್ಲಿಲ್ವ ನಿನಗೆ? ಇದೇನ್ ಆಸ್ತಿನ? ನಿಮ್ ತಂದೆ ನಿಂಗೆ ನೋವು ಕೊಟ್ರು ಅಂತ ನಿನ್ ಮಗನ್ಗೂ ಅದನ್ನ ವರ್ಗಾಯಿಸೋದಿಕ್ಕೆ ಬುದ್ಧಿ ಇಲ್ವಾ ನಿನಗೆ? ಏನಪ್ಪ ಮಹಾ ಬುದ್ಧಿವಂತ, ನಿಮ್ಮ ಅಪ್ಪನಿಗೆ ಬುದ್ಧಿ ಇಲ್ವಾ ಅಂತ ಕೇಳ್ತಿದ್ಯಾ? ನಿನಗೂ 2 ಮಕ್ಕಳಿದ್ದಾರೆ. ನೀನು ದುಡುಕಿದ್ರಿಂದಲೇ ಹೀಗೆ ಜೈಲಿಗೆ ಬಂದಿರೋದು. ದುಡ್ಕೋವಾಗ ಮಕ್ಕಳಿದ್ದಾರೆ ಅನ್ನೋ ಜವಾಬ್ದಾರಿ ಜ್ಞಾಪಕಕ್ಕೆ ಬರ್ಲಿಲ್ವಾ? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಹೇಳ್ಕೊಡ್ಲಿಲ್ವಾ ನಾನು? ನಿನ್ನಲ್ಲಿರೋ ದೌರ್ಬಲ್ಯಕ್ಕೆ ದೊಡ್ಡವ್ರ ಕಾರಣ ಅಂತ ದೂಷಿಸ್ತಾ ಇದೀಯಾ? ಎ ಫಾದರ್ ಇಸ್ ಸಮ್ಒನ್ whom you look up to, no matter how tall you grow. ನೀನ್ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ನಿಮ್ಮ ಅಪ್ಪನ್ ನೋಡ್ಬೇಕಾದ್ರೆ ಕತ್ತೆತ್ತೆ ನೋಡ್ಬೇಕು. ಅವನ ಅನುಭವನೇ ನಿನಗೆ ಪಾಠ. ನೀನು ಬೆಳೆಯಕ್ಕಾಗ್ಲಿಲ್ಲ, ಅಡ್ಡದಾರಿ ಹಿಡಿದೆ ಅಂತ ಅವನ್ನೇ ದೂಷಿಸ್ತೀಯ. ಏನಂದೆ? ಅವನಿಗೆ ಬುದ್ಧಿ ಇಲ್ಲ ಅಂದ್ಯ? ನಿನ್ನ ತಲೆಯಲ್ಲಿ ಮೆದಲಿಟ್ಟಿದ್ದಾನಲ್ಲ ದೇವ್ರು. It is your brain, your thought and your future. Why blame others? Think before you speak, if at all you can think. Otherwise just shut up. Okay? ನಾನೇ ನಿಮ್ಮನ್ನ ಕರಿಬೇಕು ಅಂತಿದ್ದೆ ಸರ್, ನೀವೇ ಬಂದ್ಬಿಟ್ರಿ. ನೀನು ಕರೀಲಿಲ್ಲಪ್ಪ, ಕೆರಳಿಸ್ದೆ. ತಿದ್ದಿ ಬುದ್ಧಿ ಹೇಳ್ಬೇಕಾದ ಗುರುಗಳು ನೀವು, ನೀವೇ ಕೋಪ ಮಾಡ್ಕೊಂಡ್ರೆ ಹೇಗೆ ಸರ್? ತಿದ್ಕೊಂಡು ಬುದ್ಧಿ ಕಲ್ತ್ಕೊಂಡು ಬದುಕೋ ಟೈಮ್ ಇದೆಯಾ ನಿನಗೆ? ಇಲ್ಲ ಸರ್, ಆದ್ರೆ ಇರೋಷ್ಟು ಹೊತ್ತಾದ್ರೂ
ಬದುಕಿನ ಬಗ್ಗೆ ನಿಮ್ಮ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಂತ. ಬೆಟರ್ ಲೇಟ್ ದೆನ್ ನೆವರ್. ಆಗದೆ ಇರೋದಕ್ಕಿಂತ ಸ್ವಲ್ಪ ಲೇಟ್ ಆಗೋದು ವಾಸಿ. ಬಟ್ ಇಟ್ ಈಸ್ ಟೂ ಲೇಟ್ ಮೈ ಡಿಯರ್. ಗೊತ್ತು ಸರ್, ಗುರುವಾಗ್ಬೇಕಿದ್ ನನ್ನ ತಂದೆ ಗುರಿ ತೋರಿಸ್ಲಿಲ್ಲ. ನೀವೇ ನನ್ನ ಗುರು ಅಂತ ಅನ್ಕೊಳ್ಳೋಷ್ಟರಲ್ಲಿ ನಾನು ದಾರಿ ತಪ್ಪಿದ್ದೆ. ಶಾಲೆಯಲ್ಲಿದ್ದಾಗ ನಿನಗೊಂದು ಮಾತು ಹೇಳ್ತಾ ಇದ್ದೆ, ಜ್ಞಾಪಕ ಇದೆಯಾ? Whenever you want to do something which you have not done before, do it 3 times ಅಂತ. 3 ಸಾರಿ. ಫಸ್ಟ್ ಟೈಮ್ ಟು ಎಕ್ಸ್ಪೆರಿಮೆಂಟ್, ಪ್ರಯೋಗ ಮಾಡೋದಕ್ಕೆ. ಸೆಕೆಂಡ್ ಟೈಮ್ ಟು ನೋ ವೆದರ್ ಇಟ್ ಇಸ್ ಡನ್ ರೈಟ್ಲಿ ಆರ್ ನಾಟ್, ಸರಿಯಾಗಿ ಮಾಡಿದೀವಾ ಇಲ್ವಾ ಅಂತ. ಥರ್ಡ್ ಟೈಮ್ ಟು ನೋ ವೆದರ್ ಟು ಡೂ ಸಚ್ ಎ ಥಿಂಗ್ ಇನ್ ಫ್ಯೂಚರ್ ಆರ್ ನಾಟ್. ಮುಂದೆ ಅದನ್ನ ಮಾಡಬೇಕಾ ಬೇಡವಾ ಅಂತ ತಿಳ್ಕೊಳ್ಳಕ್ಕೆ. ಆದ್ರೆ ಕಳ್ತನ 3ನೇ ಸರ್ತಿ ಆದ್ಮೇಲೆ ಅನಿವಾರ್ಯ ಅಥವಾ ಇಷ್ಟ ಆಗ್ಲಿಲ್ಲ ನಿನಗೆ, ಒಂದು ಚಟ ಆಗೋಯ್ತು. ಇಟ್ ಬಿಕೇಮ್ ಎ ಹ್ಯಾಬಿಟ್ ವಿತ್ ಯು. ಆ ಚಟ ಬಿಡಬೇಕು ಅಂತ ನಿಮ್ಮ ಹತ್ರ ಸುಮಾರು ಸರಿ ಬಂದೆ ಸರ್. ಆದ್ರೆ ನೀವು ನನ್ನ ಮಗನ ಮೇಲೆ ಬಾಗಿಲು ಹಾಕ್ಬಿಟ್ರಿ. ಯು ನೆವರ್ ಕೇಮ್ ಫಾರ್ ಕನ್ಫೆಷನ್, ಯು ಓನ್ಲಿ ಕೇಮ್ ಫಾರ್ ಗಿವಿಂಗ್ ಇನ್ಫಾರ್ಮೇಶನ್. ಮುನಿಯಪ್ಪ, ನಾ ಹೇಳಿದ ಅರ್ಥ ಆಯ್ತಾ? ಇಲ್ಲ ಸರ್, ಕೇಳೋಕ್ ಚೆನ್ನಾಗಿತ್ತು. ಹೀಗೆ ನನ್ನ ಹತ್ರ ಬರೋ ಸುಮಾರು ಸ್ಟೂಡೆಂಟ್ಸ್ ಬರೀ ಕೇಳಿಸ್ಕೊಳ್ಳೋರೆ, ಅರ್ಥ ಮಾಡ್ಕೊಳ್ಳೋರಲ್ಲ. ಅರ್ಥ ಮಾಡ್ಕೊಳ್ಳೋರ್ ಗುಂಪಿನಲ್ಲಿ ನೀನಿದ್ದಿದ್ರೆ ನೀವು ಸ್ವಲ್ಪ ಕಠಿಣವಾಗಿ ಅಡ್ವೈಸ್ ಮಾಡಿದ್ರು ನಾನು ಅರ್ಥ ಮಾಡ್ಕೋತಾ ಇದ್ದೆ ಸರ್. ಯು ಕ್ಯಾನ್ ಟೇಕ್ ಹಾರ್ಸ್ ಟು ದ ಪಾಂಡ್, ಬಟ್ ಯು ಕ್ಯಾಂಟ್ ಮೇಕ್ ಹಿಮ್ ಡ್ರಿಂಕ್ ವಾಟರ್. ನೀನು ಬರೀ ಕುದುರೆ ಆಗಿ ಬಂದಿದ್ರೆ ನಿನ್ನ ನೀರ್ ತನಕ ಕರ್ಕೊಂಡು ಹೋಗ್ತಿದ್ದೆ, ನೀರು ಕುಡಿಸ್ತಿದ್ನೋ ಏನೋ. ಆದ್ರೆ ನೀನು ಕಳ್ತನ ಮಾಡೋದೇ ಸರಿ ಅನ್ನೋ ಕಾಪ್ ಹಾಕೊಂಡಿರೋ ಕುದುರೆ ತರ ಬಂದೆ. ನಿನ್ನ ನೀರ್ ಹತ್ರ ಕರ್ಕೊಂಡು ಹೋಗಿದ್ರು ನಿನಗೆ ನೀರ್ ಕಾಣಿಸ್ತಿರ್ಲಿಲ್ಲ. ಸರ್, ಗಟ್ಟಿ ಅಂತ ತೋರ್ಸ್ಕೊಳ್ಳೋ ಕಬ್ಬಣ ಕೂಡ ಕಾಯಿಸಿದ್ರೆ ಯಾವ ಆಕಾರ ಬೇಕಾದ್ರೂ ತಗೊಳುತ್ತೆ. ಆದ್ರೆ ಹೃದಯ ಮಾಂಸನೇ ಅಲ್ವಾ ಸರ್? ನೀವು ನನ್ನ ಕೈ ಹಿಡಿದಿದ್ರೆ ನಾನು ಹತ್ತಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಆದ್ರೆ ನೀವು ಎಲ್ರ ಹಾಗೆ ನನಗೆ ಕಳ್ಳ ಅಂತ ಪಟ್ಟ ಸಿಕ್ಕಿದ ಕೂಡಲೇ ನನ್ನ ಬಗ್ಗೆ ಭಯ ಪಟ್ರಿ. ನಾನು ನಿಮ್ಮ ವಿದ್ಯಾರ್ಥಿ ಅನ್ನೋದನ್ನ ಮರ್ತು ಬಿಟ್ರಿ. ಹೌದಪ್ಪ, ಕಳ್ಳತನದಿಂದ ಕೊಲೆಗಾರ ಅಂತ ಪ್ರಮೋಷನ್ ತಗೊಂಡಿದೆ ಅಂದ್ರೆ ಭಯ ಆಗೋದು ಸಹಜ ತಾನೆ. ಅದು ಅಂಥ ಸಾಧು ಪ್ರಾಣಿನ ಕೊಂದಿದೆ ಅಂದ್ರೆ ನೀನನ್ನ ಸಾಮಾನ್ಯ ವಿದ್ಯಾರ್ಥಿ ಅಂತ ನಂಬೋಕಾಗುತ್ತಾ? ಅವನು ಪ್ರಾಣಿ, ಸಾಧು ಅಲ್ಲ. ಹಾಗಂತ ಒಂದು ಪ್ರಾಣಿಯನ್ನು ಸಾಯಿಸೋ ಸುಲಭವಾಗಿ ಒಬ್ಬ ಮನುಷ್ಯನ ಪ್ರಾಣ ತೆಗೆದು ಬಿಡ್ತೀಯ? ಸರ್, ನಾನ್ ಕಳ್ತನ ಮಾಡಿದ್ರ ಬಗ್ಗೆ ಮಾತ್ರ ಮಾತಾಡಿ, ಕೊಲೆ ಮಾಡಿದ್ರ ಬಗ್ಗೆ ನನಗೆ ಪಶ್ಚಾತ್ತಾಪನೇ ಇಲ್ಲ. ಸರಿಯಪ್ಪ, ಕೊಲೆ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಇಲ್ಲದ ಮನುಷ್ಯನಿಗೆ ಕಳ್ತನ ಮಾಡಿದ್ದಕ್ಕೆ ಯಾಕೆ? ಯಾಕೆಂದ್ರೆ ನಾನ್ ಕೊಲೆಗಾರ ಆಗಿದ್ದೆ, ಕಳ್ತನ ಮಾಡಕ್ ಹೋಗಿ. 3 ವರ್ಷದಿಂದ ಜೈಲಿನಲ್ಲಿದೀಯ, ಇಷ್ಟು ದಿವಸ ಇಲ್ಲದೆ ಇರೋ ಪಶ್ಚಾತ್ತಾಪ ಈಗ ಯಾಕೋ? ಯಾಕೆಂದ್ರೆ ನಾಳೆ ಹುಟ್ಟೋ ಸೂರ್ಯನ ನಾನು ನೋಡಲ್ಲ. ಅಂದ್ರೆ ನನಗೆ ಮರಣದಂಡನೆ. ಸೈಲೆನ್ಸ್.
ನೀನ್ ನಡೆದ್ ಬಂದ ದಾರಿಗೆ ನಾನ್ ತೋರಿಸಿದ ಬೆಳಕಷ್ಟೇ ಕಾಣಲ್ಲ. ನಿನ್ ಕೈಲಿದ್ದ ಹಣತೆನೂ ಕಾರಣ. ನಾನ್ ನಿನ್ಗೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿಲ್ಲ, ಒಪ್ಕೋತೀನಿ. ಆದ್ರೆ ಕಳ್ಳ ಆಗುವಂತ ನಾನ್ ಹೇಳ್ಕೊಟ್ನಾ? You never came for confession. You came to give information. ಶಿವಲಿಂಗು ಆ ಬೀಗದ ಗೊಂಚಲು ಕೊಡು. ತಗೋ. ಮುಕ್ತಾಯ. ಮುಕ್ತಾಯಕ್ಕೂ ಮುನ್ನ ಒಂದು ಕನಸು ಕಂಡೆ. ಆ ಕನಸಿನಲ್ಲಿ ನನ್ನ ಗೆಳೆಯ, ನನ್ನ ತಂದೆ, ನನ್ನ ಗುರುಗಳ ಬಳಿ ನಾ ಕೇಳಬೇಕು ಎಂದುಕೊಂಡಿದ್ದ ಪ್ರಶ್ನೆಗಳನ್ನೆಲ್ಲ ಕೇಳಿದೆ. ಹಣೆ ಬರಹ ನಾನೇ ಬರೆದುಕೊಂಡಿತ್ತು. ಶಂಕೇಶ್ವ, ಬಟ್ಟೆ ತಗೋ, ಸ್ನಾನ ಮಾಡಿ ಸಿದ್ಧ ಆಗು, ಸಾಹೇಬರು ಬರ್ತಾರೆ. ಎಷ್ಟು ಸಮಯ ಇದೆ? ಯಾವುದಕ್ಕೆ? ಸ್ನಾನ ಮಾಡಿ ಸಿದ್ಧ ಆಗಕ್ಕೆ 10 ನಿಮಿಷ. 1 ನಿಮಿಷ. ಇಷ್ಟು ದಿನ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ. ಧನ್ಯವಾದ ಅರ್ಪಿಸೋಕೆ ನನ್ನ ಹತ್ರ ಕೊಡೋಕ್ಕೇನೂ ಇಲ್ಲ, ಆದರೆ ಧನ್ಯವಾದ ಹೇಳಬಹುದು. ಧನ್ಯವಾದ. ಹನುಮಂತರಾಯ ಕಾಪಾಡಪ್ಪ.
ಚೆನ್ನ ಸರ್ ಸಾಹೇಬರು ಬರೋ ಹೊತ್ತಾಯ್ತು, ಬೇಗ ಸಿದ್ಧ ಆಗು. ಆಯ್ತು ಸರ್. ಸರ್ ನೀವ್ಯಾಕೆ ಸರ್ ಮುಜುಗರ ಪಟ್ಕೋತಾ ಇದ್ದೀರಾ? ಮುಜುಗರ ಪಡಬೇಕಾಗಿರೋದು ನಾನು. ತೆಗಿಯಪ್ಪ ಬೀಗ. ಕಂದಿಲ್ ಒಳಗೆ ಬಿಡಪ್ಪ. ನೀನು ಇಲ್ಲೇ ಇರು. ಆಯ್ತು ಸಾಹೇಬ್ರೆ. ಚೆನ್ನ 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 ಯಾಕಪ್ಪ ಕೂಗ್ತಲೇ ಇದ್ದೀನಿ, ಕೇಳಿಸ್ಲಿಲ್ವಾ? ಕ್ಷಮಿಸಿ ಸರ್, ಏನೋ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡಿ ಪ್ರಯೋಜನ ಇಲ್ಲಪ್ಪ. ಏನು ಯೋಚಿಸ್ತಿದ್ದೆ? ನಾನು ಕಂಡ ಕನಸಿನ ಬಗ್ಗೆ. ನೀನ್ ನಿದ್ದೆನೇ ಮಾಡಿರಲ್ಲ ಅಂತ ಅಂದ್ಕೊಂಡಿದ್ದೆ. ಕನಸು ಕಂಡ್ಯಾ? ಹೌದು ಸರ್, ನನ್ನ ಈ ಪರಿಸ್ಥಿತಿಗೆ ಯಾರ್ಯಾರು ಕಾರಣನೋ ಅವರನ್ನೆಲ್ಲ ಕನ್ಸಲ್ ಕರೆದು ಪ್ರಶ್ನೆಗಳು ಮಾಡಿದೆ. ಓಹೋ, ಉತ್ತರ ಸಿಗ್ತಾ? ಇದೇನಿದು? ನನ್ನ ಬರಹ ಅಂತಿದ್ದದ್ದು ನನ್ನ ಹಣೆ ಬರಹ ಅಂತಾಗಿದೆ. ನಾನೇ ಬರ್ಕೊಂಡಿದ್ದಂತನೂ ಸೇರಿಸಿದ್ದೀನಿ ಸರ್. ಬೇರೂರ ಮೇಲೆ ತಪ್ಪು ಹೊರಿಸ್ತಿದ್ ನಿನಗೆ ಕೊನೆಗೂ ನಿನ್ ತಪ್ಪೇಂತರೂ ಆಯ್ತಲ್ಲ. ನಾನು ಕಣ್ ಕನ್ಸಲ್ಲಿ ಬಂದ ಪಾತ್ರಗಳು ಬೇರೆ ಬೇರೆ ಆದ್ರೂ ಪ್ರಶ್ನೆ ಉತ್ತರ ಎರಡು ನಂದೇ ಸರ್. ಅಂದ್ರೆ ಇಷ್ಟು ವರ್ಷ ನನ್ನ ಪರಿಸ್ಥಿತಿಗೆ ಅವರೆಲ್ಲ ಕಾರಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಕನಸು ನನ್ನ ಕಣ್ ತೆರೆಸ್ತು.
ನನ್ನ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಹೇಳ್ತು. ಸರಿ ಚೆನ್ನ, ನನಗೆ ಸಮಯ ಬಹಳ ಕಡಿಮೆ ಇದೆ. ಬಂದ್ ಕೆಲಸ ಮೊದಲು ಮಾಡಿಬಿಡ್ತೀನಿ. ನಾನು ಈ ಪತ್ರ ಓದ್ತೀನಿ, ಈಗ ಕೇಳಿಸ್ಕೊ. ಏನ್ ಪತ್ರ ಸರ್? ಏನಿಲ್ಲ, ಸರ್ಕಾರಿ ನಿಯಮ. ಅರ್ಥ ಆಯ್ತು ಬಿಡಿ ಸರ್. ಕರ್ಕೊಂಡು ಹೋಗಕ್ಕೆ ಕರಿಯೋಲೆ ಕೊಡಕ್ ಬಂದ್ರಾ? ನ್ಯಾಯದ ಕ್ರಮ ಚೆನ್ನ. ಕರ್ಮ ನಂದು. ಕೊನೆ ಸಮಯದಲ್ಲಿ ನಾ ಇದನ್ನು ಓದ್ಲೇಬೇಕು. ಸರಿ ಸರ್, ಓದಿ. ಚನ್ನಕೇಶವಾದ ನೀನು 3 ವರ್ಷಗಳ ಹಿಂದೆ, ಅಂದರೆ 9/8/1960 ನಡುರಾತ್ರಿ 12:15 ಗಂಟೆಯ ಸಮಯದಲ್ಲಿ ಬೆಂಗಳೂರು ನಗರದ ಮಧ್ಯಭಾಗದಲ್ಲಿರುವ ಗಾಂಧಿನಗರದ 2ನೇ ಮುಖ್ಯ ರಸ್ತೆ ನಂಬರ್ 108 ಶ್ರೀಕೃಪಾ ಎಂಬ ಮನೆಗೆ ನುಗ್ಗಿ ಮನೆಯ ಯಜಮಾನ ಕರಿಸುಬ್ಬಯ್ಯ, ವಯಸ್ಸು ಸುಮಾರು 55 ಎಂಬ ವ್ಯಕ್ತಿಯನ್ನ ದಾರುಣವಾಗಿ ಚಾಕುವಿನಿಂದ ಇರಿದು ಸಾಯುವವರೆಗೂ ಕೊಂದು ಅವನು ಸತ್ತ ನಂತರ ಮನೆಯ ಕಾಂಪೌಂಡ್ ಹಾರಿ ಉಪ್ಪಾರಪೇಟೆ ಪೊಲೀಸರಿಗೆ. ಸರ್, ಒಂದ್ ನಿಮಿಷ. ಈ ಪತ್ರದಲ್ಲಿ ಏನಾದ್ರು ತಪ್ಪುಗಳಿದ್ರೆ ತಿದ್ದಬಹುದೇ? ಪತ್ರದಲ್ಲಿ ತಪ್ಪ? ಸರ್ಕಾರಿ ಪತ್ರದಲ್ಲಿ ತಪ್ಪು? ನಾವೆಲ್ಲಾದ್ರೂ ಅಂದ್ರೆ ಸರ್ಕಾರದವ್ರು ಎಂದಾದ್ರೂ ತಪ್ಪು ಮಾಡ್ತಾರೇನಯ್ಯ? ಅದು ಸರಿ. ತಪ್ಪು ಮಾಡಿ ಜೈಲಲ್ಲಿರೋ ನಾನು ತಪ್ಪು ಮಾಡದೆ ಜೈಲಲ್ಲಿರೋ ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡೆ. ತಪ್ಪಾಯ್ತು. ನಾನಿಲ್ಲಿಗೆ ಬಂದಿರೋದು ಕರ್ತವ್ಯ ನಿರ್ವಹಣೆಗೋಸ್ಕರ. ಮತ್ತೀಗ ಮಾಡ್ತಿರೋದು ಅದನ್ನೇ. ಏನದು ತಪ್ಪು? ಎಲ್ಲಾಗಿದೆ ತಪ್ಪು? ನೀವು ತಪ್ಪೇ ಮಾಡಲ್ಲ. ಅಲ್ಲಲ್ಲ, ಸರ್ಕಾರದವ್ರು ತಪ್ಪೇ ಮಾಡಲ್ಲ ಅಂದ್ಮೇಲೆ ತಪ್ಪೆಲ್ಲಿರುತ್ತೆ ಹೇಳಿ? ಹಾಗೊಂದ್ ವೇಳೆ ಇದ್ರೂ ಅದು ಸರ್ಕಾರದವ್ರಿಗೆಲ್ಲಿ ಕಾಣಿಸುತ್ತೆ? ಈಗ ನಿಮಗ್ ಕಾಣಿಸಿದ್ರು ವ್ಯತ್ಯಾಸ ಆಗಲ್ವೇ? ನೋಡಯ್ಯ, ಮಗುನ್ ಚಿವುಟಿದ್ಯಾ? ಈಗ ತೂಗಲ್ಲ ಅಂದ್ರೆ ಹೇಗೆ? ಅದೇನ್ ತಪ್ಪಾಗಿದೆ ಹೇಳು. ಹೇಳಿದ್ರೆ ತಿದ್ಕೊಳ್ಳೋಣ. ತಿದ್ಕೊಳ್ಳೋಣ ಅಂದ್ರೆ? ಓ, ತಮ್ಮ ಹತ್ರ ತಿದ್ಕೊಳ್ಳೋಕೆ ಅವಕಾಶ ಇದೆಯಾ ಸರ್? ತಪ್ಪಿದ್ರೆ ಯಾರಾದ್ರೇನಯ್ಯ ತಿದ್ಕೊಳ್ಳೇಬೇಕು. ಬದುಕು ಹಾಗೆ ತಾನೆ. ನೋಡೀಗ ಮಗುವಾಗಿದ್ದಾಗ ಎಡು ಬೀಳ್ತೀವಿ, ಎದ್ದು ಬಿದ್ದು ನಡೆಯೋದನ್ನ ಕಲಿತೀವಿ ಅಲ್ವಾ? ಬಾಯಿ ತೆಗೆದ ತಕ್ಷಣ ಮಾತು ಬರೋಲ್ವೇ? ಮೊದಲು ಶಬ್ದ, ಆಮೇಲೆ ಅಕ್ಷರ, ನಂತರ ಮಾತು ಬರೋದು ಅಲ್ವಾ? ನಿಮಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ನೋಡು, ಮಾತು ಬದಲಿಸ್ಬೇಡ. ತಪ್ಪೇನಾಗಿದೆ ಅದನ್ನ ಹೇಳು. ನೀವು ಬಲವಂತ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ಸರ್. ನೀವು ಓದಿದ್ರಲ್ಲಿ ಒಂದು ಬಿಟ್ಟೋಗಿದೆ, ಇನ್ನೊಂದು ತಪ್ಪಾಗಿದೆ. ಏನು? ಮೊದಲನೇದು, ನಾನು ಕಳ್ತನ ಮಾಡಕ್ಕೆ ಅಂತ ಆ ಮನೆಗೆ ಹೋದಾಗ ಆತ ನನ್ನ ಹಿಡಿಯಕ್ ಬಂದ. ಅವನಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲಿ ಅವನನ್ನ ಕೊಂದೆ. ಎರಡನೇದು, ಕೊಲೆ ಮಾಡಿದ ನಂತರ ಕಾಂಪೌಂಡ್ ಹಾರಿದೆ ಅಂತ ಓದಿದ್ರಿ. ಆದ್ರೆ ನಾನು ಒಳಗೆ ಹೋಗುವ ಕಾಂಪೌಂಡ್ ಹಾರಿದ್ದು. ಕೊಲೆ ಮಾಡಿದ ನಂತರ ರಾಜಾರೋಷವಾಗಿ ಗೇಟ್ ತಗೊಂಡು ಹೊರಗೆ ಬಂದೆ. ಹೌದಲ್ಲಯ್ಯ. ಛೇ 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 ಛೇ, ಎಂಥ ತಪ್ಪಪ್ಪ ಇದು. ಹೋಗ್ಲಿ ಬಿಡಿ ಸರ್, ತಪ್ಪಿನ ಲೆಕ್ಕಾಚಾರ ಹಾಕೋ ಹೊತ್ತಲ್ಲ ಇದು. ತಪ್ಪೇ ಮಾಡಿದಿರೋ ಸರ್ಕಾರದವ್ರ ಪತ್ರ ಅಲ್ವೇ? ಅದ್ರಲ್ಲಿ ರವೆ ಎಷ್ಟು ತಪ್ಪಿರಬಾರ್ದು ಅಂತ ಹೇಳ್ದೆ ಅಷ್ಟೆ. ರವಿ ಅಂತ ತಪ್ಪೆಲ್ಲಪ್ಪ, ಬಂಡೆ ಅಂತ ತಪ್ಪಲ್ಲಯ್ಯ. ನೀನು ಹೇಳಿದ ಹಾಗೆ ತಿದ್ಕೋತೀನಪ್ಪ. ಥ್ಯಾಂಕ್ ಯು ಸೋ ಮಚ್. ಆದರೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಕಣಯ್ಯ. ಒಬ್ಬ ಸಾಮಾನ್ಯ ಕೊಲೆಗಾರನ ಕೈಯಲ್ಲಿ ತಿದ್ದಿಸ್ಕೊಳ್ಳಂಗಾಗೋಯ್ತಲ್ಲಯ್ಯ. ಸಾಮಾನ್ಯ ಕೊಲೆಗಾರ?
ಚೆನ್ನಾಗಿದೆ ಸರ್. ತೀರ್ಥ ಶಂಖದಿಂದನೇ ಬರಬೇಕು ಅಂತ ಏನಿಲ್ಲ ಸರ್. ತೀರ್ಥ ಎಲ್ಲಿಂದ ಬಂದರೂ ಪ್ರಸಾದನೇ. ಬಿಡಿ, ಮುಂದೆ ಓದಿ ಸರ್. ಹಾ, ಈ ರೀತಿ ಕೊಂದಿದು ಎಲ್ಲಿದ್ದೆ ನಾನು? ಉಪ್ಪಾರ್ಪೇಟೆಯಲ್ಲಿ. ನೀವು ಉಪ್ಪಾರ್ಪೇಟೆ ಅಂತ ಓದುವಾಗ ನಾನು ಅಡ್ಡ ಬಂದೆ. ಹಾ, ಕರೆಕ್ಟ್. ಉಪ್ಪಾರ್ಪೇಟೆ ಪೊಲೀಸ್ ಠಾಣೆಗೆ ಬಂದು ನೀನೇ ಸ್ವಯಂ ಶರಣಾದೆ. ನ್ಯಾಯಾಲಯದಲ್ಲಿ ನಿನ್ನ ತಪ್ಪನ್ನ ನೀನೇ ಒಪ್ಪಿಕೊಂಡಿದ್ದಕ್ಕಾಗಿ IPC ಸೆಕ್ಷನ್ 302 ಪ್ರಕಾರ ನಿನಗೆ ಮರಣದಂಡನೆ ವಿಧಿಸಿತು. ನನ್ನ ಯಾಕೆ ನೋಡ್ತೀರಾ ಸರ್? ಸರಿ ಅಂತ ನಾನು ಯಾವತ್ತೂ ಒಪ್ಕೊಂಡಲ್ಲ. ತಪ್ಪೇನಿಲ್ಲ. ಪತ್ರದಲ್ಲಿ ಚೆನ್ನ, ನಿನ್ನ ಆಯಸ್ಸಿನ್ನು 1 ಗಂಟೆ ಕೂಡ ಇಲ್ಲ. ಸಾಯೋ ನಿದ್ದಿ. ಈಗಲೂ ತಮಾಷೆ ಮಾಡ್ತೀಯಲ್ಲಪ್ಪ. ಕಲಾವಿದ ಮೇಲೆ ನಗ್ತಾ ಇದ್ರು ಒಳಗೆ ಅಳ್ತಾ ಇರ್ತಾನೆ ಸರ್. ಆದ್ರೆ ನಂಗೆ ನಟನೆ ಬರಲ್ವೇ, ಏನ್ ಮಾಡೋದು? ಹತ್ತು ಸುಸ್ತಾಗಿ ಗಾಂಭೀರ್ಯಕ್ಕೆ ಬೆಲೆ ಇಲ್ಲದೆ ಹೋಗಿ ಸಾಯಕ್ಕೂ ಮುಂಚೆ ಸ್ವಲ್ಪ ನಗೋಣ, ನಗ್ಸೋಣ ಅಂತ. ನಾನೇನ್ ಮಾಡ್ಲಿ ಸರ್? ನನ್ನ ಕಣ್ಣಲ್ಲಿ ಇನ್ನು ನೀರಿಲ್ಲ. ನಮ್ಮೂರಿನ ಕೆರೆ ತರ ಅದು ಬತ್ತು ಹೋಗಿದೆ. ತಪ್ಪು ನೆರವಾಗಿದೆ ಅಂತ ಗೊತ್ತಾಗತ್ತೆ. ಆದ್ರೆ ನಿನ್ ಮಾತಿನಲ್ಲಿ ಪಶ್ಚಾತ್ತಾಪ. ಹಾಗಂದ್ರೇನ್ ಸರ್? ಆ ಪದಕ್ಕೆ ಪೈಸಾ ಬೆಲೆ ಇಲ್ದಿರೋ ಹಾಗೆ ಮಾಡಿದಿರಾ ನೀವು? ನಾನ್ ಪಶ್ಚಾತ್ತಾಪ ಪಡ್ಲಿಲ್ವೇ? ನನ್ನ ಪ್ರಾರ್ಥನೆ ಅರ್ಜಿಗಳನ್ನ ನೀವು ಓದಿಲ್ವೇ? ಯಾಕೆ ಸರ್ ನನ್ನನ್ನೇ ದೂಷಿಸ್ತೀರಿ? 3 ವರ್ಷದಿಂದ ನನ್ನ ದೂಷಿಸಿದ ಸಾಲದು ಅಂದ್ರೆ ನೀವ್ ಹೇಳ್ದಾಗ ಇನ್ನು 1 ಗಂಟೆ ಮಾತ್ರ ಸಂತೋಷ ಪಟ್ಬಿಡಿ. ಅಥವಾ ನಾನು ಹೆಣ ಆದ್ಮೇಲೂ ಬಿಡಲ್ವೋ? ಚೆನ್ನ, ನಿನ್ನ ಮಾತಿನ ಮತಾಪನ್ನ ನಿನ್ನ ಕಥೆ ಕಾದಂಬರಿಲೂ ಬರಿಬೋದಾಗಿತ್ತಲ್ಲಪ್ಪ. ನನ್ನ ಕಥೆ ಕಾದಂಬರಿ ಎರಡಕ್ಕೂ ಮುಕ್ತಾಯ ಇಟ್ಟಾಯ್ತು ಸರ್. ಮುಂದೆ ಓದಿ ಸರ್. ಈ ತೀರ್ಪಿನ ಮೇಲೆ ನೀನು ರಾಷ್ಟ್ರಪತಿಯವರಿಗೆ ಕ್ಷಮಾದಾನ ಬೇಡಿಕೆ ಸಲ್ಲಿಸಿದ್ದು ತಿರಸ್ಕೃತವಾಗಿ ನಿನಗೆ 8 ದಿನಗಳ ಹಿಂದೆ, ಅಂದರೆ ದಿನಾಂಕ 5/12/1963 ಗುರುವಾರದಂದು ತಿಳಿಸಿದಂತೆ, ಈ ದಿನ ಅಂದರೆ ದಿನಾಂಕ 12/12/1963 ಗುರುವಾರದಂದು ಸೂರ್ಯೋದಯಕ್ಕೆ ಮೊದಲು 5ರಿಂದ 5:15 ನಿನ್ನನ್ನು ಗಲ್ಲಿಗೇರಿಸಿ ಮರಣದಂಡನೆ ವಿಧಿಸಬೇಕೆಂದು ಉಚ್ಚ ನ್ಯಾಯಾಲಯವು ತೀರ್ಪು ನೀಡಿದೆ. ನೀನೇನು ಸಿದ್ಧ ಆಗ್ಬೇಕು ಚೆನ್ನ. ಹೊರಗಡೆ ನಿನ್ನ ಹೆಂಡತಿ ಮಕ್ಕಳು ಬಂದಿದ್ದಾರೆ. ಅವ್ರನ್ಯಾರಾದ್ರೂ ನೀನು ನೋಡಬೇಕು ಅಂತಂದ್ರೆ ನಿಮ್ಮ ತಾಯಿ ಕೂಡ ಜೊತೆಯಲ್ಲಿದ್ದಾರೆ. ಅವರನ್ನ ಸರ್, ಸೂರ್ಯನ್ ನೋಡ್ಬೋದೆ? ನಿಮ್ಮ ತಾಯಿ ನಿನ್ನನ್ನು ನೋಡ್ಲೇಬೇಕಂತೆ. ವಿಶೇಷ ಪರವಾನಗಿ ಇದೆ. ವಿಶೇಷ ಪರವಾನಗಿ?
ತಾಯಿ ಮಗನ್ನ ನೋಡಕ್ಕೆ ಸ್ಪೆಷಲ್ ಪರ್ಮಿಷನ್? ಹೌದು, ಸಾಮಾನ್ಯವಾಗಿಂತ ಅವಕಾಶಗಳನ್ನ ನಾವು ಯಾರು ಕೊಡೋದಿಲ್ಲ ಅಲ್ವಾ ಸಾಹೇಬ್ರೆ? ನಾನೊಬ್ಬ ಸಾಮಾನ್ಯ ಕೊಲೆಗಾರ, ಅಂತವನಿಗೆ ಅಸಾಮಾನ್ಯ ಅವಕಾಶ. ಆಯ್ತು ಸರ್, ಕಳಿಸಿ. ಸೊಮ್ಮೆ ಒಂದ್ ನಿಮಿಷ. ನನ್ನ ಬಗ್ಗೆ ಇಷ್ಟಾದ್ರೂ ದಯ ತೋರಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾ, ಸಾಹೇಬ್ರ ಮುಂದೆನೆ ಮಾತಾಡಬೇಕು ಅಲ್ವಾ ಸಾಹೇಬ್ರೆ? ಹೋಗಿ. ಯಾಕೆ ಈ ವ್ಯಂಗ್ಯ ನನಗೆಪ್ಪ? ಅನಿವಾರ್ಯ, ನಾವಿಲ್ಲಿರ್ಲೇಬೇಕು. ನೀವಿರಲೇಬೇಕು ಬಿಡಿ ಸರ್. ಯಾಕೆ ಅಂದ್ರೆ ನನ್ನ ತಾಯಿ ನನಗೆ ವಿಷ ಕೊಟ್ಟು ಸಾಯಿಸಿ ನಿಮ್ಮ ಹಸುವಿನ ಹಗ್ಗಕ್ಕೆ ವಂಚನೆ ಮಾಡ್ತಾಳೆ ಅಂತ ನಿಮ್ಗೆ ಹಾಗೇನಿಲ್ಲ. ಸುಳ್ಳು ಹೇಳ್ಬೇಡಿ ಸರ್. ಸುಳ್ಳು ಹೇಳೋದು ನಮ್ಮ ಹಕ್ಕು. ನಿಜ ಹೇಳಿ ಸರ್, ನೀವಿಲ್ಲಿರ್ಲೇಬೇಕಾಗಿರೋದು ಅದಕ್ಕೆ ತಾನೆ? ಸರ್, ಒಂದು ವಿಷಯ ಹೇಳ್ಬೋದಾ? ಏನು? ಮಗನಿಗೆ ವಿಷ ಕೊಟ್ಟು ಸಾಯಿಸಕ್ ಪ್ರಯತ್ನ ಪಟ್ಟಿದ್ದು ಕಯಾದು ತಾಯಿ ಒಬ್ಳೆ ಸರ್. ಅದು ಅವಳಾಗೆ ಮಾಡ್ಲಿಲ್ಲ. ಗಂಡ ಮಣ್ ತಿನ್ನು ಅಂದ್ರೆ ತಿಂದವಳಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾ ಇದ್ದ ಧರ್ಮ ಅವಳಿಂದ ಆ ಕೆಲಸ ಮಾಡಿಸ್ತು. ಪುರಾಣ ಬಿಡಿ ಸರ್. ಹುಲಿ ವಿಷಯ ಗೊತ್ತಾ ನಿಮ್ಗೆ? ಹುಲಿ ಸರ್, ಮರಿ ಮಗ್ಲಲ್ಲಿ ಮಲಗಿದ್ರೆ ತಾಯಿ ಹುಲಿನ ನೋಡ್ಬೇಕು ನೀವು. ಆ ಮರಿಗೇನಾದ್ರೂ ಅಪಾಯ ಆಗತ್ತೆ ಅಂತ ಗೊತ್ತಾದ್ರೆ ತನ್ನ ಪ್ರಾಣನೂ ಲೆಕ್ಕಿಸ್ದೆ ಬೇಟೆಗಾರ ಗುರಿ ಇಟ್ಟು ಬಂದೂಕಿನ ಮೇಲೆ ಬೀಳುತ್ತೆ. ಚಿಂತೆ ಮಾಡಬೇಡಿ ಸರ್. ನನ್ನ ತಾಯಿ ನನ್ನನ್ನ ಕೊಲ್ಲಲ್ಲ. ನಾನ್ ಕೊಲೆಗಾರನೇ. ಆದ್ರೆ ನನ್ನ ತಾಯಿ, ನಿಮ್ ತಾಯಿ, ಎಲ್ಲರ ತಾಯಿ ಹಾಗೆ ಒಬ್ಬ ತಾಯಿ ಅಷ್ಟೇ. ಅಷ್ಟೇ. ರೂಲ್ಸ್ ಫಾಲೋ ಮಾಡಲೇಬೇಕು ಜನ. ಈಗ ಯಾರಾದರೂ ವಿಷ ತಂದು ಕೊಡ್ತಾರೆ ಅನ್ನೋ ಭಯ ನಮಗಿಲ್ಲ. ಕಾಫಿ ತಂದಿದ್ದಾರೆ ನಿಮ್ಮ ತಾಯಿ. ನಮ್ಮ ಡಾಕ್ಟರ್ ಅದನ್ನ ಪರೀಕ್ಷೆ ಮಾಡಾಗಿದೆ. ಓಹೋ, ಏನಂತೆ ಸರ್ ಫಲಿತಾಂಶ? ಕಾಯಿಲೆ ಏನಾದ್ರೂ ಇದೆಯಂತ? ಕಾಫಿಗೆ ಚೆನ್ನ ಕ್ಷಮಿಸಿ ಸರ್. ಪ್ರತಿನಿತ್ಯ ಹೋಟ್ಲುಗಳಲ್ಲಿ ಮಾರಾಟ ಆಗೋ ಮೋಸದ ಕೆಟ್ಟ ಬೆರಕೆ ಕಾಫಿಗಳನ್ನ ಪರೀಕ್ಷೆ ಮಾಡಿದೆ. ತಾಯಿ ಮಗನ್ಗೆ ಅಂತ ಈ ಕೊನೆ ಹೊತ್ನಲ್ಲಿ ತಂದಿರೋ ಕಾಫಿನ ಪರೀಕ್ಷೆ ಮಾಡಿದ್ರಲ್ಲ ಅಂತ ಹಾಗೆ ಹೇಳಿದೆ. ಅದು ನಿಮ್ ರೂಲ್ಸೇ ಸರ್. ನೀವು ಫಾಲೋ ಮಾಡಲೇಬೇಕು. ನಾನು ಈಗಲೂ ಅವಳನ್ನ ನೋಡಕ್ ಒಪ್ತಾ ಇರಲಿಲ್ಲ. ಆದ್ರೆ ಹೆತ್ತು ತಾಯಿ ಕರಳು. ಸರ್, ಗಂಡ್ಮಕ್ಳು ಯಾವ್ದಾರು ಊರಿಗೆ ಹೊರಟಿರ್ಬೇಕಾದ್ರೆ ತಾಯಿ ಮನೆ ಬಾಗ್ಲವರೆಗೂ ಬಂದು ಕಣ್ಣು ಒರೆಸ್ಕೊಳ್ತಾ ಹೋಗ್ ಬಾಪ ಅಂತ ಹರಸ್ ಕಳಿಸ್ತಾಳೆ. ನಾನೀಗ ದೂರದ ಊರಿಗೆ ಪ್ರಯಾಣ ಹೊರಟಿದ್ದೀನಿ. ಹಿಂತಿರುಗಿ ಬಾರ್ದೇ ಇರೋಂಥ ಪ್ರಯಾಣ. ತಾಯಿ ನೋಡ್ಬೇಕು ಅನ್ನೋದು ಸಹಜ ಅಲ್ವಾ ಸರ್? ಅವಳನ್ನು ಅಳಿಸ್ಬಾರ್ದು ಅಂತ ಇದ್ದೆ. ಆದ್ರೆ ಅವಳ ಆಸೆಗೆ ತಲೆ ಬಾಗ್ತಾ ಇದ್ದೀನಿ. ಈ ಭೂಮಿ ತಾಯಿ ಹೊಟ್ಟೆ ಒಳಗೆ ಹೋಗೋದಕ್ಕೂ ಮುಂಚೆ ಈ ಭೂಮಿಗೆ ನನ್ನ ತಂದವಳನ್ನ ನೋಡ್ಬೇಕಾದ್ ನನ್ನ ಕರ್ತವ್ಯ ಅಲ್ವಾ ಸರ್? ಅಲ್ಲ ಚೆನ್ನ, ನನ್ನ ಬಿಟ್ಟು ಹೊರ್ಟೋಗ್ತೀಯೇನೋ? ನನ್ನ ಬಿಟ್ಟು ಹೊರ್ಟೋಗ್ತೀಯೇನೋ ಚೆನ್ನ? ಅಯ್ಯೋ ದೇವ್ರೇ. ಸಾಹೇಬ್ರೆ, ಸಾಹೇಬ್ರೆ,
ನಾನು ಇವನ್ನ ತುಂಬಾ ನೋವು ತಿಂದು ಹೆತ್ತಿದ್ದೀನಿ. ಇರೋನ್ ಒಬ್ನೇ ಮಗ. ಇವರಪ್ಪ ಇವನ ಹುಡ್ಸಿದಷ್ಟೇ. ಕಷ್ಟಪಟ್ಟು ಸಾಕಿ ಬೆಳೆಸ್ತವಳು ನಾನು ಸಾಹೇಬ್ರೆ. ಇನ್ನು ಚಿಕ್ಕ ವಯಸ್ಸು. ಇವನು ಮಾಡಬಾರ್ದು ತಪ್ಪು ಮಾಡ್ದ. ಮಗು ಎಡು ಬಿತ್ತು ಅಂತ ಅದ್ರ ಕಾಲೇ ಕತ್ತರಿಸ್ಬಿಡ್ತೀರಾ? ಹೇಳಿ ಸಾಹೇಬ್ರೆ, ಜೀವಕ್ಕೆ ಜೀವನೇ ತೆರಬೇಕು ಅನ್ನೋದಾದ್ರೆ ನನ್ನನ್ ಗಲ್ಲಿಗೆ ಹಾಕ್ಬಿಡಿ ಸಾಹೇಬ್ರೆ, ನನ್ನನ್ ಗಲ್ಲಿಗೆ ಹಾಕ್ಬಿಡಿ. ಅಮ್ಮ, ನಾನ್ ಮಹಾಪಾಪಿಮ್ಮ. ಕಷ್ಟಪಟ್ಟು ಹೊತ್ತು ಸಾಕಿ ಬೆಳೆಸಿದ್ ನಿನಗೆ ನಾನ್ ಕೊಡ್ತಾ ಇರೋ ಪ್ರತಿಫಲ ಇದು. ಮಗ ನೇಣಾಕ್ಸ್ಕೊಂಡು ಸಾಯೋದನ್ನ ಕಣ್ಣಾರೆ ನೋಡೋ ಮಹಾ ನೋವು. ಯಮ ಇದಕ್ಕೆ ಯಾವ ಶಿಕ್ಷೆ ಕೊಡ್ತಾನೋ ಗೊತ್ತಿಲ್ಲ. ಅಮ್ಮ, ಇನ್ಮೇಲೆ ಯಾವ ಹೆಣ್ಣು ಬಂಜೆ ಅನ್ಸ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನನ್ನಂತ ಮಗನ ಹಾಡಿದ ಇರ್ಲಿ ಅಂತ ಬಯಸಮ್ಮ. ಮಗ ತಪ್ಪು ಮಾಡಿದಾನೆ ಅಂತ ಗೊತ್ತಿದ್ರು ಯಾವ ತಾಯಿನೂ ಅದನ್ನ ಮನ್ಸಾರೆ ಒಪ್ಪೋದಿಲ್ಲ ಕಣೋ, ಒಪ್ಪೋದಿಲ್ಲ. ಚಂದ, ನೀನ್ ಬಯಸೋದೆ ಆದ್ರೆ ಮುಂದೆ ಹುಟ್ಟು ಯಾವ ಮಗನು ನೀನ್ ಮಾಡಿರೋ ತಪ್ಪನ್ನ ಮಾಡಬಾರ್ದು ಅಂತ ಬಯಸೋ. ಹಾಗಂತ ಬಯಸಕ್ಕಂತ, ಹಾಗಂತ ಬಯಸೋ. ಚಂದ, ಅಯ್ಯೋ ದೇವ್ರೇ. ನೋಡಿಮ್ಮ, ಕಾಫಿ ಕೊಟ್ಬಿಟ್ಟು ಹೊರಟು ಬಿಡಿಮ್ಮ. ಇಲ್ಲ, ನಾ ಹೋಗೋದಿಲ್ಲ. ನಾನು ಎಲ್ಲಿ ಹೋಗ್ಲಿ? ನಾನು ಯಾಕೆ ಹೋಗ್ಬೇಕು? ನನ್ನ ಇವ್ನ ಜೊತೆ ಗಲ್ಲಿಗೆ ಹಾಕ್ಬಿಡಿ. ಶಿವನ ಸತ್ತ ಮೇಲೆ ನಾನು ಯಾಕೆ ಬದುಕಿರ್ಬೇಕು? ನೋಡಿಮ್ಮ, ಹೊರಗಡೆ ನನ್ನ ಸೊಸೆ ಊಕೆ ಹಾಕಿ ಕೂತಿದ್ದಾಳೆ. 2 ಮಕ್ಕಳು, ಒಂದಕ್ಕೆ 4, ಇನ್ನೊಂದಕ್ಕೆ 2 ವಯಸ್ಸು. ರೈಲಾಟ ಆಡ್ತಾ ಇದ್ದಾವೆ. ಅಪ್ಪ ಎಲ್ಲಿ ಅಂತ ನಾನು ಹೊರಗಡೆ ಹೋದಾಗ ನನ್ನನ್ನು ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ನಾನು ಹೇಗೆ ಈ ಮುಖ ತೋರಿಸ್ಲಿ? ಇಲ್ಲ, ನಾ ಹೋಗೋದಿಲ್ಲ. ನನ್ ಮಗನ್ ನಿಲ್ಬಿಟ್ಟು ನಾ ಹೋಗೋದಿಲ್ಲ. ಅಮ್ಮ, ನಾ ಹೋಗೋದಿಲ್ಲ. ಅಮ್ಮ, ಅಮ್ಮ, ಕಾಫಿ ಕೊಡಮ್ಮ. ಎಂತ ಪುಣ್ಯಮ್ಮ, ಹುಟ್ಟಿದಾಗ ಹಾಲು ಕುಡಿಸಿ ಬೆಳೆಸ್ತವಳು ನೀನು. ಹುಟ್ಟು ಅಳಿಸಿ ಹೋಗುವಾಗ ಹಾಲಿನ ಜೊತೆ ಸಕ್ಕರೆ. ಏನಮ್ಮ, ಕೊನೆ ಲೋಟ ಅಂತ ಮನೇಲಿರೋ ಸಕ್ಕರೆ ಎಲ್ಲ ಹಾಕೊಂಬಂದಾಗಿದೆ. ಸಕ್ಕರೆ ಆ ಮನೇಲಿ ಇನ್ನೆಲ್ಲಿದೆ ಸಕ್ಕರೆ? ಆ ಮನೆ ಎಲ್ಲಿದೆ? ಅದು ಮನೆ ಅಲ್ಲ, ಸ್ಮಶಾನ. ಅಲ್ಲಿ ಕಾಣೋದೆಲ್ಲ ಬರೀ ಮೂಳೆಗಳು, ಬೂದಿ ಮಾತ್ರ. ಸಾಹೇಬ್ರೆ, ಇಲ್ಲಿ ನೋಡಿ, ಇವ್ ಮಕ್ಳು ಎಷ್ಟು ಮುದ್ದಾಗಿವೆ ನೋಡಿ. ಈ ಮಕ್ಳು ಮುಖ ನೋಡ್ಕೊಂಡಾದ್ರು ನನ್ ಮಗನ್ ಬಿಟ್ಬಿಡಿ ಸಾಹೇಬ್ರೆ, ಬಿಟ್ಬಿಡಿ. ಅವನ್ನ ಗಲ್ಲಿಗೆ ಹಾಕ್ಬೇಡಿ ಸಾಹೇಬ್ರೆ, ಬಿಟ್ಬಿಡಿ. ಅಮ್ಮ, ಸುಮ್ನಿರು. ಚೆನ್ನ, ಇಲ್ಲಿ ನೋಡೋ, ನಿನ್ ಮಕ್ಕಳು ನೋಡೋ ಚೆನ್ನ.
ನೀನಿಲ್ಲಿಂದ ಹೊರಡು. ನೀನಿಲ್ಲಿರೋಷ್ಟು ಹೊತ್ತು ಈ ಹಾಳು ಖಾಲಿ ಲೋಟ ತಗೊಂಡು ನಾನ್ ಏನಂತ ಹೇಳಿ, ಏನಂತ ತೋರ್ಸ್ಲಿ? ಯಾರಿಗ್ ಬೇಕು ಈ ಹಾಳು ಖಾಲಿ ಲೋಟ? ಈ ಲೋಟ ಏನ್ ಮಾಡ್ತಮ್ಮ? ಹಾಲು ಬರುತ್ತೆ, ಹಾಲು ಹೋಗುತ್ತೆ. ಇದನ್ನ ಬಿಸಾಕ್ಬಿಟ್ರೆ ಆ ಹಾಲನ್ನು ಯಾವ್ದ್ರಲ್ಲಿ ಇಟ್ಕೊಳ್ತೀಯಮ್ಮ? ಈ ಲೋಟ ಬೇಕಮ್ಮ. ಮಕ್ಕಳಿಗೆ ಹಾಲು ಬೇಕು, ನೀನು ಬೇಕಮ್ಮ. ಇವಳನ್ನ ಕರ್ಕೊಂಬಂದ್ ಮದುವೆ ಮಾಡಿಸಿದ್ದು ನೀನೆ. ನಾನ್ ಮಾಡಿದ ತಪ್ಪಿಗೆ, ನನ್ನ ಹೊಟ್ಟೆಲ್ ಹುಟ್ಟಿದ ತಪ್ಪಿಗೆ ಅವ್ರಿಗೆ ಯಾಕಮ್ಮ ಶಿಕ್ಷೆ ಕೊಡ್ತೀಯ? ಮಗನಿಗಾಗಿ ಸಾಯ್ತೀನಿ ಅಂತ ಇರೋ ನೀನು ನಿನ್ ಸೊಸೆಗಾಗಿ, ನಿನ್ ಮೊಮ್ಮಕ್ಕಳಿಗೋಸ್ಕರ ಬದುಕ್ಬೇಕಮ್ಮ. ಅವರನ್ನ ದಾರಿ ತಪ್ಸೋ ಹಕ್ಕು ನನಗಿಲ್ಲಮ್ಮ, ನನಗಿಲ್ಲ. ಹೊತ್ತಾಗ್ತಿದೆ ತಾಯಿ, ಹೀಗೆ ಆದ್ರೆ ಬೆಳಗಾಗ್ಬಿಡುತ್ತಮ್ಮ. ಪ್ರಪಂಚಕ್ಕೆ ಬೆಳಗಾಗ್ತಾ ಇದೆ, ಆದರೆ ನಮ್ ಪ್ರಪಂಚಕ್ಕೆ ಸಂಜೆ. ಸೂರ್ಯ ಹುಟ್ಟುತ್ತಾ ಇದ್ದಾನೆ ಇಲ್ಲಿ, ನಮ್ಮನೆ ಸೂರ್ಯ ಮುಳುಗ್ತಾ ಇದ್ದಾನೆ ಸಾಹೇಬ್ರೆ, ಮುಳುಗ್ತಾ ಇದ್ದಾನೆ. ನಾವು ಹೋಗಲ್ಲ, ನಾವು ಹೋಗಲ್ಲ. ಅಮ್ಮ, ಅಮ್ಮ, ಆಯ್ತು ಹೋಗ್ಬೇಡ. ಹೊರಗಡೆ ನನ್ನ ಹೆಂಡತಿ ಮಕ್ಳಿದಾರಲ್ಲ, ಅವ್ರನ್ನ ಎಲ್ಲಾರ ಮುಂದೆನೂ ಕೊಂದ್ಬಿಡು. ಚೆನ್ನ, ಡೋಂಟ್ ಪ್ರೊವೋಕ್ ಹರ್. ತಾಯಿನ ಪ್ರಚೋದಿಸ್ಬೇಡ. ಇಲ್ಲ ಸರ್, ಆಗ ಅವ್ರ ಸಮಸ್ಯೆನೂ ಬಗೆಹರಿಯುತ್ತೆ, ಇವಳ ಆಸೆನೂ ನೆರವೇರುತ್ತೆ. ನಿನ್ನನ್ನ ಕರ್ಕೊಂಡ್ಬಂದು ನನ್ನ ಜೊತೆ ನೇಣು ಹಾಕ್ತಾರೆ. ಇಬ್ಬರೊಟ್ಟಿಗೆ ಹೋಗೋಣ. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಮತ್ತಿನ್ನೇನ್ ಮಾಡ್ಲಮ್ಮ? ನನ್ನ ಕ್ಷಮಿಸ್ಬಿಡಮ್ಮ. ನನಗೆ ತುಂಬಾ ನೋವು ಕೊಟ್ಟಿದ್ದೀನಿ, ತುಂಬಾನೇ ನೋವು ಕೊಟ್ಟಿದ್ದೀನಿ. ಸ್ವಲ್ಪ ದಿನ ಕಷ್ಟ ಆಗುತ್ತೆ ಆಮೇಲೆ. ಸರ್ ಸರ್ ಪ್ಲೀಸ್, ಸರ್ ಪ್ಲೀಸ್ ಕರ್ಕೊಂಡು ಹೋಗಿ ಸರ್. ನೋಡಿ ತಾಯಿ, ಸ್ವಲ್ಪ ಹೊರಗಿರಿ ನೀವು, ಎಲ್ಲ ಬೇಗ ಮುಗಿದು ಹೋಗುತ್ತೆ. ಆಮೇಲೆ ನಾವೇ ಶವನ ಚೆನ್ನ ನಿಮಗೆ ಒಪ್ಪಿಸ್ತೀವಿ. ಕರ್ಕೊಂಡೋಗ್ರಿ. ಮಾತಾಡ್. ಯಾವ ಪಾಪಿಯ ಕಣ್ಣು ತಾಕಿತೋ ತಾಯಿ ನೀಡಿದ ಬದುಕಿಗೆ, ಯಾವ ರಾಕ್ಷಸನೊಳಗೆ ನುಸುಳಿದ ನಾನು ಮಾಡಿದ ಪಾಪಕ್ಕೆ, ತಡೆದು ನೋವು ಹಡೆದೆ ನೀನು, ತಡೆದು ನೋವು ಹಡೆದೆ ನೀನು, ಋಣವ ತೀರಿಸಲಾರೆನು. ಹೊರಡುತ್ತಿರುವ ಗಳಿಗೆಯಲ್ಲೂ, ಹೊರಡುತ್ತಿರುವ ಗಳಿಗೆಯಲ್ಲೂ ನೋವಿಸೋ ಮಗನಾದೆನು. ಕಷ್ಟ, ಬಹಳ ಕಷ್ಟ. ಇನ್ನೇನಾದ್ರೂ ಹೇಳೋದು ಕೇಳೋದು ಜನ? ನಡ್ಸ್ಕೊಡ್ತೀರಾ ಸರ್? ಕಾನೂನಿಗೆ ವಿರುದ್ಧ ಇಲ್ಲಿದ್ರೆ ಸರ್, ನನ್ನ ಹೆಂಡತಿ ಹಾಲ್ ಮಾಡ್ತಾಳೆ. ಸರಿ. ವರ್ತನೆಯವರು ಸರಿಯಾಗಿ ತಿಂಗಳಿಗೆ ಹಣ ಕೊಡ್ದೆ ಅವಳಿಗೆ ಮೋಸ ಮಾಡಬಹುದು. ಪಾಪ ಅವಳು ಹಸುವಿಂದ ಕಳ್ಳಿ ಆದ್ರೂ ಆಗ್ಬಹುದು.
ಆ ಹಾಲ್ನ ಜೈಲಿಗೆ ಅಂತ ನೀವು ತಗೊಂಡ್ರೆ ಸರ್ಕಾರ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದೆ. ಅದಾಗೋಲ್ಲ. ಅದೊಂದು ಕೆಲಸ ಮಾಡ್ಬೋದು, ನಮ್ಮನೆಗೆ ಮತ್ತೆ ನಮ್ಮ ಸುತ್ತಮುತ್ತ ಇರೋ ಮನೆಗೆ ತಗೊಳ್ಳಿ ಅಂತ ಹೇಳ್ಬೋದು. ಹಣ ಕೊಡಿಸೋ ಜವಾಬ್ದಾರಿ ನಂದು. ಆಗ್ಬೋದಾ? ಸರಿ ಸರ್. ಸರ್, ಎರಡನೇದು, ಮುಂದಿನ ವರ್ಷ ನನ್ನ ಮಕ್ಕಳು ಶಾಲೆ ಸೇರ್ತಾರೆ. ಅಲ್ಲಿ ತಂದೆ ಹೆಸರನ್ನ ಕೇಳದಿರೋ ಹಾಗೆ ವ್ಯವಸ್ಥೆ ಮಾಡಬೇಕು. ಯಾಕೆ ಅಂದ್ರೆ ಕೊಲೆಗಾರನ ಮಕ್ಕಳು ಅಂತ ಯಾರು ಬೆರಳು ಮಾಡಿ ಅವಮಾನ ಮಾಡಬಾರ್ದು. ಅದಕ್ಕೆ. ಅಲ್ಲ ಜನ, ಸತ್ಯ ಮುಚ್ಚಿಟ್ಟು ಜನರ ಬಾಯಿ ಮುಚ್ಚೋಕ್ಕಾಗುತ್ತಾ? ಇರೋ ವಿಷಯ ತಾನೇ. ಇರೋ ವಿಷಯ ಅಲ್ಲ ಸರ್, ಇರೋ ವಿಷಯ ಅಲ್ಲ. ಅದಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ. ಯಾಕವ್ರು ನಿನ್ ಮಕ್ಕಳಲ್ವಾ? ನನ್ನ ಮಕ್ಕಳೇ ಸರ್, ನನ್ನ ಮಕ್ಕಳೇ ಸರ್. ಆದ್ರೆ ಕೊಲೆಗಾರನ ಮಕ್ಕಳಲ್ಲ. ಅರ್ಥ ಆಗ್ಲಿಲ್ಲ. ನಾನು ಕೊಲೆ ಮಾಡಿದ್ದು ಅವ್ರು ಹುಟ್ಟಿದ ನಂತರ ಸರ್. ಅವು ಈ ಚನ್ನನ್ ಮಕ್ಕಳು ಸರ್, ಕೊಲೆಗಾರನ ಮಕ್ಕಳಲ್ಲ. ಸರಿ, ನಾನು ಪ್ರಯತ್ನ ಪಡ್ತೀನಿ. ಅಷ್ಟೇನಾ? ಇನ್ನೊಂದಿದೆ ಸರ್. ಏನು? ನನ್ನ ಕಾದಂಬರಿನ ಪ್ರಿಂಟ್ ಮಾಡಿಸಿ ಅದರಿಂದ ಬರೋ ಹಣನ ನಮ್ಮ ತಾಯಿಗೆ ತಲುಪಿಸ್ಬಿಡಿ. ಇದನ್ನ ಮಾರ ಕೊಂಡ್ಕೊಳ್ತಾರೋ ಇಲ್ವೋ ಅಂತ ಸಂದೇಹ ಪಡಬೇಡಿ ಸರ್. ಟೆಂಡರ್ ಹಾಕ್ಸಿ. ಗಾಂಧಿನಗರದಲ್ಲಿ ಸಂಚಲನ ಸೃಷ್ಟಿ ಮಾಡಿದ ಕೊಲೆಗಾರ ಚನ್ನಕೇಶವನ ನನ್ನ ಹಣೆ ಬರಹ ಅಂತ ಪ್ರಕಾಶಕರು ಜೈಲು ಗೋಡೆಗಳನ್ನ ಉರುಳಿಸ್ಕೊಂಡು ಬರ್ತಾರೆ ಸರ್. ಲಾಠಿ ಚಾರ್ಜ್ ಕೂಡ ಮಾಡಿಸ್ಬೇಕಾಗ್ಬೋದು ಸರ್. ನಮ್ಮ ಜನಕ್ಕೆ ಪಕ್ಕದ ಮನೆ ಜಗಳ ಮನರಂಜನೆ ಸರ್. ಅದರಲ್ಲೂ ಒಬ್ಬ ಖೈದಿ ಹಣೆ ಬರಹ ಅಂದ್ರೆ ಕುತೂಹಲ ಜಾಸ್ತಿ ಸರ್. ಯಾರು ಹೆಚ್ಚು ಹಣ ಕೊಡ್ತಾರೋ ಅವ್ರಿಗೆ ಅದನ್ನ ಮಾರಿ ಸರ್. ಬಂದ ಹಣನ ನಮ್ಮ ತಾಯಿಗೆ ತಲುಪಿಸ್ಬಿಡಿ. ಅಲ್ಲಿವರೆಗೂ ಅವಳಿದ್ರೆ. ಯಾಕಪ್ಪ, ಯಾಕೆ ಯೋಚನೆ ಮಾಡ್ತಿ? ಯೋಚನೆ ಮಾಡಿದ ಮಾತ್ರಕ್ಕೆ ಆಗೋದಾಗದೇ ಇರುತ್ತಾ ಸರ್. ದಶರಥನ ಗಂಡಿಯದೇನೆ ಒಡೆದೋಯ್ತಂತೆ. ಪಾಪ ನಮ್ಮ ತಾಯಿ ಹೆಣ್ಣು. ನಿನ್ನ ಈ ಹಣೆ ಬರಹದಲ್ಲಿ ನಮ್ಮ ಬಗ್ಗೆನೂ ಬರಹ ಇದೆಯೋ? ಅಂದ್ರೆ ಐ ಮೀನ್ ಸಿಸ್ಟಮ್, ವ್ಯವಸ್ಥೆ ಏನಾದ್ರೂ ಆಕ್ಷೇಪಾರ್ಹವಾದೇನಾದ್ರೂ ಬರೆದಿತ್ತು ಅಂತಂದ್ರೆ ಅಪ್ಪಣೆ ಸಿಗುದಿಲ್ಲ. ಆಕ್ಷೇಪಣೆ ಅಲ್ಲ ಸರ್, ಚರ್ಚೆ ಅನ್ಕೊಳ್ಳಿ. ಕಂಪ್ಲೇಂಟ್ ಲೆಟರ್ ಅಲ್ಲ, ಕಾದಂಬರಿ. ಸಾಹಿತ್ಯದಲ್ಲಿ ಮಾಡಿರೋ ಆಕ್ಷೇಪಣೆಗಳಿಗೆ ಸ್ವಾಗತ ಇರಬೇಕಲ್ವಾ ಸರ್? ಕೊಲೆ, ಕೋರ್ಟು, ಶಿಕ್ಷೆ, ಗಲ್ಲು ಇವುಗಳ ಬಗ್ಗೆ ನನ್ನ ಅಭಿಪ್ರಾಯ ತಿಳಿಸಿದ್ದೇನಷ್ಟೇ. ಓ, ನಿನ್ನ ಅಭಿಪ್ರಾಯ ತಿಳಿಸಿದ್ದೀಯೋ? ಅಂದ್ರೆ ಯಾರ ತಲೆನ ಯಾರು ಕಡಿದ್ರೂ ಯಾರು ಏನೂ ಮಾಡಬಾರ್ದು, ಅಂದ್ರೆ ಶಿಕ್ಷೆ ಆಗ್ಬಾರ್ದು. ನಿನ್ನ ಮೂಗಿನ ನೇರಕ್ಕೇನೋ ಬರ್ಕೊಂಡಿದ್ದಿ. ನನ್ನ ಮೂಗ ಪಾಪ, ಅದು ಉಸಿರಾಡದೆ ಇನ್ ಸ್ವಲ್ಪ ಹೊತ್ತು. ಅದ್ರ ಬಗ್ಗೆ ಯಾಕೆ ಸರ್? ಸತ್ತ ಮಗುನ್ನ ಹೊಗಳೋ ಸ್ವಭಾವ ಪ್ರಪಂಚದ್ದು. ಇರೋ ತನಕ ಕಲ್ಲೆಸ್ದು ಸತ್ತ ಮೇಲೆ ಕಲ್ಲಿನ ಪ್ರತಿಮೆ ಕಟ್ಟಿಸ್ತಾರೆ. ನಿಂದು ಹಾಗೆ ಪ್ರತಿಮೆ ಕಟ್ಟಿಸ್ಬೇಕು ಅಂತ? ಚೇಚೆ, ಸಮಾಧಿ ಕಟ್ಸ್ಕೊಳಕ್ಕೂ ಯೋಗ್ಯತೆ ಇಲ್ಲ ಸರ್ ನನಗೆ. ಇನ್ನು ಪ್ರತಿಮೆಗೆ ಹೋದ್ರಿ ಕಾದಂಬರಿ ಓದಿದ್ರೆ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ ಸರ್. ಈಗ ಗೊತ್ತಾಯ್ತು ಸರ್. ಸಮಯ ಕಮ್ಮಿ ಇದೆ ಅಲ್ವಾ? ಪೀಠಿಕೆ ನಿಲ್ಲಿಸಿ ನೇರವಾಗಿ ಸಂಕ್ಷಿಪ್ತವಾಗಿ ನನ್ನ ವಾದನ ಹೇಳ್ಬಿಡ್ತೀನಿ. ದಯವಿಟ್ಟು ಕೇಳ್ಬೇಕು ಸರ್. ಏನ್ ವಾದಪ್ಪ ಅದು? ಸರ್, ನಾನು ಅವತ್ತು ಆ ಮನೆಗೆ ಹೋಗಿ ಏನ್ ಮಾಡಿದೆ? ಯಾವ ಮನೆ?
ಅದೇ ಸರ್, ಅಪರಾಧ ನಡೆದ ಸ್ಥಳ. ಏನ್ ಮಾಡಿದೆ? ಕೊಂದೆ. ಕೊಂದೆ, ಕೊಲೆ ಮಾಡಿ ಅಲ್ವಾ ಸರ್? ಹೌದು, ನಿಜ. ಈಗಿನ ಸ್ವಲ್ಪ ಹೊತ್ತಲ್ಲಿ ನನ್ನ ಕುತ್ತಿಗೆ ಹಗ್ಗ ಬಿಗ್ದು ನೀವ್ ಮಾಡ್ತಿರಲ್ಲ, ಅದು ಏನ್ ಸರ್? ಅದು ಶಿಕ್ಷೆ. ಒಂದು ದೇಶ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡುತ್ತೆ, ಮನೆಗಳ ಮೇಲೆ, ಮನೆಗಳಲ್ಲಿ ಮಲಗಿರೋ ಮಕ್ಕಳ ಮೇಲೂ ಬಾಂಬಿನ ಮಳೆ ಸುರಿಸುತ್ತಲ್ಲ, ಅದು ಸರ್? ಅದು ಯುದ್ಧ. ಅಂದ್ರೆ ಧರ್ಮ ಸಂಸ್ಥಾಪನೆ. ನಾನ್ ಚಾಕುವಿಂದ ಇರಿದ್ರೆ ಅದು ಕೊಲೆ. ಇದು ವಿಷಯಾಂತರ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಸರ್, ಇದೆ. 3 ಸಂದರ್ಭಗಳಲ್ಲಾಗೋದು ಒಂದೇ, ಪ್ರಾಣ ನಷ್ಟ. ನಾನ್ ಮಾಡಿದ್ರೆ ಕೊಲೆ, ನೀವು ವಿಧಿಸಿದ್ರೆ ಶಿಕ್ಷೆ. ದೇಶ ಯುದ್ಧ ಅಂತ ಮಾಡಿದ್ರೆ ಧರ್ಮ ಸಂಸ್ಥಾಪನೆ. ಯಾಕಪ್ಪ ನಗ್ತಾ ಇದೆಯಾ? ಯಾಕೋ ಇಲ್ಲ ಸರ್, ನನ್ನ ವಾದ ಮುಂದಿಟ್ಟು ಮಾತ್ರಕ್ಕೆ ನನ್ನ ಜಾಗದಲ್ಲೇ ಬಂದು ಕೂತ್ಬಿಟ್ರಲ್ಲ ಅಂತ ನಗು ಬಂತು ಅಷ್ಟೇ. ಬಿಡಿ ಸರ್, ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿದ್ರು ಯುದ್ಧ ಮಾಡೋ ಪ್ರತಿಯೊಂದು ದೇಶನೂ ಈ ಜಾಗಕ್ಕೆ ತಂದು ಕೂರಿಸಬಹುದು. ನಿಘಂಟ್ನಲ್ಲಿ ಬೇರೆ ಬೇರೆ ಹೆಸರಿದ್ದ ಮಾತ್ರಕ್ಕೆ ಪಾಪದ ಸ್ವರೂಪ ಬದಲಾಗಲ್ಲ ಸರ್. ಅದನ್ನು ಇದರಲ್ಲಿ ಬರೆದಿದೆಯಾ? ವಿಸ್ತಾರವಾಗಿ ಚರ್ಚೆ ಮಾಡಿದ್ದೀನಿ ಸರ್. ಹುಟ್ಸೋಕೆ ತಾಯಿಗೆ 9 ತಿಂಗಳು, ಸಾಯಿಸೋಕೆ ನೇಣಿಗೆ, ಹೀಗೆ ಚರ್ಚೆ ಮಾಡಿದ್ದೀನಿ ಸರ್. ನಾನ್ ಮಾಡಿದ ಕೊಲೆಗಿಂತ ನೀವು ಕೊಡೋ ಶಿಕ್ಷೆ ಹೆಚ್ಚು ಕ್ರೂರ, ಅದರಲ್ಲಿ ಅನಾಗರಿಕತೆಯ ಪ್ರಮಾಣ ಹೆಚ್ಚು ಅಂತ ಬರೆದಿದ್ದೀನಿ ಸರ್. ಚೆನ್ನ, ಪ್ಲೀಸ್ ಸರ್, ಒಪ್ಪಿ ಅಂತ ಪ್ರಾರ್ಥನೆ ಮಾಡಿದ್ದೀನಿ ಸರ್. ಬಲವಂತ ಏನೂ ಇಲ್ಲ. ನಮ್ ಲಾಯರು ಒಪ್ಪಿ ಒಪ್ಪಿ ಅಂತ ಹೇಳಿದ್ರು, ನೀವು ಒಪ್ಲಿಲ್ಲ, ಕೇಳಿಸ್ಕೊಂಡ್ರಿ. ಈಗಲೂ ಅಷ್ಟೇ, ಕೇಳಿಸ್ಕೊಳ್ಳಿ ಸರ್. ಸರ್, ನಾನು ಕೊಲೆಗಾರ. ಕೊಲೆಗಾರನಿಗೆ ಕೊಲೆ ಮಾಡುವಾಗ ಮೈಯಲ್ಲಿ ಪಿಶಾಚಿ ಹೋಗಿರುತ್ತೆ, ಪ್ರಾಣಿಗಳಾಗಿರ್ತೀವಿ. ಜಿದ್ದು ಸೇಡು ನೀವು ಹಿಡಿದ್ಬಿಡ್ತೀರಿ ಅನ್ನೋ ಭಯ. ಹೀಗೆ ಕೊಲೆ ಮಾಡೋದಕ್ಕೆ ಯಾವುದೋ ಒಂದು ಕಾರಣ ಇದ್ದೇ ಇರುತ್ತೆ, ನಾವು ಕೊಲೆ ಮಾಡ್ತೀವಿ. ಆದ್ರೆ ನಿಮಗೇನ್ ಕಾರಣ ಸರ್? ನ್ಯಾಯಕ್ಕೆ ಜಿದ್ದಿಲ್ಲ, ಸೇಡಿರೋ ಹಾಗಿಲ್ಲ, ಭಯಕ್ಕಂತೂ ಅವಕಾಶನೇ ಇಲ್ಲ. ಕೋರ್ಟಲ್ಲಿ ಸಮಾಧಾನವಾಗಿ ಕೂತಿರ್ತೀರಿ, ಸಾವಕಾಶವಾಗಿ ವಿಚಾರಣೆ ಮಾಡ್ತೀರಿ, ಕಡೆಗೊಂದ್ ದಿವಸ ತೀರ್ಪು ಕೊಡ್ತೀರಿ. 8 ದಿವಸಕ್ಕೆ ಮುಂಚೆ ನಿನ್ನನ್ನು ನೇಣು ಹಾಕ್ತಿದೀವಿ ಅಂತ ನೋಟಿಸ್ ಕಳಿಸ್ತೀರ. ನೇಣಿನ ಹಗ್ಗನ ಚೊಕ್ಕ ಮಾಡಿ ಭಾರ ತಡೆಯುತ್ತೋ ಇಲ್ವೋ ಅಂತ ಪರೀಕ್ಷೆ ಮಾಡಿ ಸಮಾಧಾನ ಪಟ್ಕೊಳ್ತೀರ. ಒಳ್ಳೆ ಮುಹೂರ್ತದಲ್ಲಿ ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿ ಸಾಕ್ಷಿಗಳನ್ನ ಎದುರಿಗೆ ನಿಲ್ಲಿಸ್ಕೊಂಡು ವಿಧಿವತ್ತಾಗಿ ಪ್ರಾಣ ತೆಗಿತೀರಲ್ಲ ಸರ್. ಇದಕ್ಕಿಂತ ಉದ್ದೇಶಪೂರ್ವಕ ಕೊಲೆ, ಅನಾಗರಿಕ ಕೊಲೆ ನಾನ್ ಮಾಡಿದ್ದೆ ಸರ್. Isn't yours a cognizable offense? ಸರ್ ಪ್ಲೀಸ್ ಸರ್, ಸಾಯೋ ದೀಪದ ಉರಿ ಜಾಸ್ತಿ ಅನ್ನೋ ಹಾಗೆ ಬೇಗ ಬೇಗ ಹೇಳ್ಬಿಡ್ತೀನಿ, ದಯವಿಟ್ಟು ಕೇಳಿ ಸರ್. ಸರ್, ನಿಮ್ಗೆ ಗೊತ್ತು ನನಗೆ ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂದ್ರೆ ಎಷ್ಟು ಪ್ರೀತಿ ಅಂತ. ಆದರೆ ನಾನು ಆ ಬಂಗ್ಲೆಗೆ ಯಾಕೆ ಹೋದೆ? ಆ ಬಂಗ್ಲೆಲಿದ್ದ ವ್ಯಕ್ತಿನ ಅಷ್ಟು ಕ್ರೂರವಾಗಿ ಯಾಕೆ ಕೊಂದೆ? ಆ ಕ್ರೌರ್ಯದ ಕೋಪದ ಹಿಂದಿನ ಕಾರಣ ಏನು? ಈ ಪ್ರಶ್ನೆಗಳಿಗೆ ನಿಮಗೆ 100 ಕಲಿಯುಗ ಮುಗಿದ್ರೂ ಉತ್ತರ ಸಿಗಲ್ಲ ಸರ್. ಆದ್ರೆ ಸರ್, ನಾನು ಮಾಡಿದ ಕೊಲೆಗೆ ನ್ಯಾಯವಾದ ಕಾರಣ ಇದೆ ಅಂತ ನನಗೆ ಹೆಮ್ಮೆ ಇದೆ. ನನ್ನನ್ನ ಕೊಂದು ನೀವು ನ್ಯಾಯ ಸಾಧಿಸಿದ್ವಿ ಅಂತ ಹೆಮ್ಮೆ ಪಟ್ಕೋಬಾರ್ದು ಸರ್. ಹೆಮ್ಮೆ ಪಟ್ಕೊಳ್ಳಲ್ಲಪ್ಪ. ಚೆನ್ನ, ಯು ಗಾಟ್ ಇಟ್ ಆಲ್ ರಾಂಗ್. ನೇಣು ಹಾಕೋದು ಸಮಾಜ ಸುರಕ್ಷಿತವಾಗಿರಲಿ ಅಂತ ಅಲ್ಲ ಸರ್.
ನನ್ನ ಈ 4 ಗೋಡೆ ಮಧ್ಯೆ ತಂದು ಕೂಡ ಹಾಕಿ ಬೀಗ ಹಾಕಿದ್ಮೇಲೂ ಸಮಾಜಕ್ಕೆ ಏನ್ ಭಯ ಸರ್? ಎಷ್ಟು ದಿನ ಬೀಗ ಹಾಕಿಟ್ಕೊಂಡಿರಕ್ಕಾಗುತ್ತೆ? ಹಾ, ಬೀಗ ಹಾಕಿ ಇಟ್ಟಿರಕ್ ಆಗಲ್ಲ ಅಂತ ನೇಣು ಹಾಕ್ತಾ ಇದೀರಾ? ಹಾಗಲ್ಲ. ಅದು ಈಗೇನಪ್ಪ, ಜೀವಾವಧಿ ಶಿಕ್ಷೆ ಕೊಡಬೇಕು, ನೇಣು ಹಾಕ್ಬಾರ್ದು, ಅಷ್ಟೇ ತಾನೇ ನಿನ್ನ ಮಾತು? ಇಲ್ಲ ಸರ್, ನಾನು ಅದನ್ನು ಒಪ್ಪಲ್ಲ. ಸುಮ್ಮನೆ ನಿಮ್ಗೆ ವೃಥಾ ಅನ್ನದಂಡ ಅಷ್ಟೇ. ನೋಡು, ಆ ಮಾತನ್ನ ನೀನಾಡಬಾರ್ದು. ಅನ್ನಕ್ಕೆ ನಿನಗೆ ನಾವು ಯಾವ ದ್ರೋಹನೂ ಮಾಡಿಲ್ಲ. ಇನ್ಫ್ಯಾಕ್ಟ್ ನೀನು ಜೈಲಿಗೆ ಬಂದಾದ್ಮೇಲೆ ನಿನ್ ತೂಕ 22 ಪೌಂಡ್ ಜಾಸ್ತಿ ಆಗಿದೆ, ಗೊತ್ತಾ ನಿನಗೆ? ನಿಜನಾ ಸರ್? ಅಯ್ಯ, ಸುಳ್ಳು ಹೇಳೋದು ನಿನ್ನ ಹಕ್ಕು ಅಂತ ನೀನೇ ಹೇಳಿದ್ಯಲ್ಲಪ್ಪ. ಹೌದು ಸರ್, 8 ದಿನಕ್ಕೆ ಮುಂಚೆನೆ ನೋಟಿಸ್ ಕೊಡುವಾಗಲೇ ನನ್ನ ತೂಕನ ಚೆಕ್ ಮಾಡಿದ್ರು. ಬಹುಶಃ ನನ್ನ ಭಾರ ತಡೆಯುವಂತ ಹಗ್ಗನ ತಯಾರಿಸಕ್ಕಿರ್ಬೇಕು. ಆದ್ರೂ ಅವಮಾನ ಸರ್ ಇದು. ಯಾಕೆ? ಮತ್ತಿನೇನ್ ಸರ್, ಕತ್ತಿಗೆ ಹಾಕೋ ಹಗ್ಗ ಸದಾ ಕಣ್ಮುಂದೆನೆ ಕಾಣಿಸೋ ಕೈದಿಗೆ ತುತ್ತ ಅನ್ನನೂ ಗಂಟ್ಲಲ್ಲಿ ಇಳಿಯೋದು ಕಷ್ಟ. ಅಂಥದ್ರಲ್ಲಿ 22 ಪೌಂಡ್ ತೂಕ ಜಾಸ್ತಿ ಆಗಿದ್ದೀನಿ ಅಂದ್ರೆ ಅವಮಾನ ಅಲ್ವಾ ಸರ್? ಸರ್, ಕಾರಾಗೃಹದ ಹೊರಗೆ ನಿಮ್ ಸರ್ಕಾರದ ಆಹಾರ ಸರಬರಾಜಿನ ಬಗ್ಗೆ ಅಸಮಾಧಾನ ಇದೆ. ರೇಷನ್ ಅಂಗಡಿಯಲ್ಲಿ ಸಿಗೋ ಆಹಾರದಲ್ಲಿ ಮೋಸ, ತೂಕ ಕಮ್ಮಿ ಅಂತ. ಅದೇ ನೀವು ಕೊಡೋ ಆಹಾರ ತಿಂದ್ರೆ ತೂಕ ಜಾಸ್ತಿ. ಸರ್, ಹೊರಗೆ ಯಾರಿಗೂ ಹೇಳ್ಬಿಡಿ ಸರ್. ಆಮೇಲೆ ಹೊರಗಡೆ ಇರೋದಕ್ಕಿಂತ ಒಳಗಿರೋದೇ ವಾಸಿ. ಮೈ ತುಂಬಿಸೋ ಈ ಜೈಲೂಟಕ್ಕೆ ನುಕ್ಕೊಂಡು ಬಂದ್ಬಿಟ್ಟಾರು. ಕೊಲೆ ಮಾಡು, ಇಲ್ಲ ಕಳ್ತನ ಮಾಡು. ನೀನೊಬ್ಬ ಕಲೆಗಾರನಾಗ್ಬೇಕಾಗಿತ್ತು ಕಣಯ್ಯ, ಕೊಲೆಗಾರನಾಗ್ಬಿಟ್ಟೆ. ಹೆಸರಿಗೆ ತಕ್ಕ ಹಾಗೆ ಚೆನ್ನಾಗಿ ಮಾತಾಡ್ತೀಯ. ಕಾದಂಬರಿ ಬರೆದು ಈಗ ಅದು ಆದ್ನಲ್ಲ ಸರ್. ಚೆನ್ನ ಸರ್, ಜೀವಾವಧಿ ಶಿಕ್ಷೆ ವಿಧಿಸದೆ ನೇರವಾಗಿ ನೇಣುಗಂಬಕ್ಕೆ ಏರಿಸೋದು ಆಹಾರ ಉಳಿಸೋಕೆ ಅಂತಲ್ಲ ಕಣಯ್ಯ. ಒಬ್ಬ ಮನುಷ್ಯ ಇನ್ನೊಬ್ಬನ ಪ್ರಾಣ ತೆಗೆದ್ರೆ ಅವನಿಗೂ ನೇಣು ಕಟ್ಟಿಟ್ಟು ಬುತ್ತಿ ಅನ್ನೋ ಹೆದರಿಕೆಯನ್ನು ಜನರಲ್ಲಿ ಮೂಡಿಸೋದಕ್ಕೆ. ಇದೇ ಹೆದರಿಕೆಯಿಂದಲೇ ಮತ್ತೊಬ್ಬ ಇಂಥ ಕೃತ್ಯ ಕೈ ಹಾಕೋಲ್ಲ. ಹಾಗಂತ ನೀವ್ ಅನ್ಕೊಂಡಿದ್ದೀರಾ? ನೀವ್ ಹಾಗೆ ಅನ್ಕೊಂಡಿದ್ದೀರಾ ಅಂತ ಇದರಲ್ಲಿ ಬರ್ತಿದ್ದೀನಿ ಸರ್. ಹಗ್ಗದಿಂದ ನೇಣು ಹಾಕ್ಬೋದು ಅಂತ ಕಂಡು ಹಿಡಿದು ಎಷ್ಟು ಶತಮಾನಗಳಾಗಿರ್ಬೋದು ಸರ್? ನಾನೇನಾದ್ರೂ ಆರಂಭೋತ್ಸವ ಮಾಡ್ತಾ ಇದ್ದೀನ? ಇದುವರೆಗೂ ಆ ಹಗ್ಗ ಎಷ್ಟು ಕುತ್ತಿಗೆಗಳನ್ನ ಹೊಸಕಾಕಿಲ್ಲ. ಆದ್ರೂ ಅದು ನನ್ನ ತಡಿಲಿಲ್ಲ ಸರ್. ನಾನು ಕೊಲೆ ಮಾಡಿದೆ. ನೇಣು ಕೊಲೆಗಳನ್ನ ತಡೆಯಲ್ಲ ಸರ್. ಆದರೆ ಈ ಹಗ್ಗದ ಶಿಕ್ಷೆ ಇಲ್ಲದೆ ಹೋಗಿದ್ದಿದ್ರೆ ಸಮಾಜದಲ್ಲಿ ಕೊಲೆಗಳ ಸಂಖ್ಯೆ ಜಾಸ್ತಿ ಆಗ್ತಿತ್ತು ನೋಡಿ ಚೆನ್ನ. ಅದೊಂದು ಅಭಿಪ್ರಾಯ ಅಷ್ಟೇ. ಸತ್ಯ ಅಂತ ಅಂಕಿ ಅಂಶಗಳಿಂದ ನಿರ್ಧಾರ ಆಗಿಲ್ಲ. ಹಗ್ಗಕ್ಕೂ ಕೊಲೆಗೂ ಸಂಬಂಧ ಇಲ್ಲ ಸರ್. ಅದು ಹೇಗೆ ಅಷ್ಟು ಕರಾರ್ವಕ್ಕಾಗಿ ಹೇಳ್ತಿ? ಸರ್, ಕೊಲೆಗಳು ಯಾಕಾಗುತ್ತೆ ಅಂತ ನಿಷ್ಪಕ್ಷಪಾತ ತನಿಖೆ ಆಗ್ಬೇಕು ಸರ್. ಉದಾಹರಣೆಗೆ, ಗಂಡ ಕೆಲ್ಸಕ್ಕೆ ಹೋಗಿರ್ತಾನೆ. ಮಧ್ಯೆ ಅಕಸ್ಮಾತ್ ಮನೆಗೆ ಬಂದಾಗ ಅವನ ಹಾಸಿಗೆಯಲ್ಲಿ ಇನ್ನೊಬ್ಬನ್ನ ನೋಡ್ತಾನೆ. ಆಗ ಅವನು ಮಚ್ಚು ತಗೊಂಡು ಅವನ ಹೆಂಡತಿನ ಸಾಯಿಸಬಹುದು. ಓಡೋಗ್ತಿರ್ಬೇಕಾದ್ರೆ ಪೊಲೀಸ್ನವನು ಹಿಡ್ಕೊಳಕ್ ಪ್ರಯತ್ನ ಪಡ್ತಾನೆ. ಅವನಿಂದ ತಪ್ಪಿಸ್ಕೊಳಕ್ಕೆ ಆ ಪೊಲೀಸ್ನವನ್ನ ಸಾಯಿಸಬಹುದು. ಅಣ್ಣ ತಮ್ಮಂದ್ರು ಆಸ್ತಿಗೋಸ್ಕರ ಒಬ್ಬರನ್ನೊಬ್ಬರನ್ನ ಕೊಲೆ ಮಾಡಬಹುದು. ಜಾತಿ ದ್ವೇಷದಿಂದ ಕೊಲೆಗಳಾಗಬಹುದು. ಅಂತ ಸಂದರ್ಭದಲ್ಲಿ ಊರಿನ ತುಂಬಾ ಹಗ್ಗದ ತೋರಣಗಳೇ ಇರುತ್ತೆ. ಆದ್ರೂ ಕೊಲೆಗಳು ನಿಲ್ಲೋದಿಲ್ಲ ಸರ್. ಇದಕ್ಕೆ ಪ್ರಮಾಣವಿಲ್ಲ ಸರ್. ಕೊಲೆ ಮಾಡೋರು ರಕ್ತ ಪಿಶಾಚಿಗಳಲ್ಲ. ಅವನಿಗೂ ಅದು ಹೇಸಿಗೆನೆ. ಅಷ್ಟ್ ಯಾಕೆ ಸರ್, ಎಷ್ಟೋ ಸರಿ ಕೊಲೆ ಮಾಡಿದವನು ಮಚ್ಚ ಸಮೇತ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನೇ ಕೊಲೆ ಮಾಡಿದ್ದು ಅಂತ ಅವನಿಗವನೇ ಹಗ್ಗನ ಹಾರ ಹಾಕೊಂಡಿಲ್ವಾ ಸರ್? ನಂತರ ಹಗ್ಗ ಈಗ ನೀವು ಹಾಕೋದಲ್ಲ ಸರ್, ಅದು ನಾನಾಗೆ ಹಾಕೊಂಡಿದ್ದು. ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳ ಕುರಿತಾದ ಮಾತು. 6ನೇ ಶತಮಾನದಲ್ಲೇ ಸೈರಸ್ ಸಿಲಿಂಡರ್ ಪ್ರಸ್ತಾಪವಾದ ಮಾತು ಈಗ ಇಲ್ಲಿವರೆಗೂ ನಿಂತನಕ ಬಂದು ನಿಂತಿದೆ. ಆದರೆ ನ್ಯಾಯ ಅದು ಅಲ್ಲೇ ನಿಂತಿದೆ ಸರ್, ಅಲ್ಲೇ ನಿಂತಿದೆ. ಆದ್ರೆ ಇಷ್ಟೊತ್ತು ನನ್ನ ಮಾತಿನಲ್ಲಿ
ಸೈರಸ್ ಸಿಲಿಂಡರ್ ವಿಚಾರಗಳಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ಜೊತೆಲಿ ಇನ್ನೊಂದು ಪ್ರಶ್ನೆ. ಬೇಕೇಳು. ಕೊಲೆ ಮಾಡಿದವ್ರಿಗೆಲ್ಲ ನೇಣು ಹಾಕಿದ್ದೀರಾ ಸರ್? ವಾಟ್? ಹೀಗೆ ಕೇಳ್ತೀನಿ, ಕೊಲೆ ಮಾಡಿ ನೇಣಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ವಾ ಸರ್? ಸಾಕ್ಷಿಗಳು ಸರಿಯಾಗಿರದೇ ಇದ್ರೆ. ಸಾಕ್ಷಿ, ಅದನ್ನೇ ಸರ್ ನಾನು ಬರ್ದಿರೋದು. ನಿಮ್ಮ ನ್ಯಾಯಾಂಗ ಯಾವುದ್ರ ಮೇಲೆ ನಿಂತಿದೆ ಅಂತ. ಶಿಕ್ಷೆಗೆ ಕೊಲೆ ಮಾಡಿದ ಮುಖ್ಯ ಅಲ್ಲ, ಸಾಕ್ಷಿ ಮುಖ್ಯ. ಹಾ, ಸಾಕ್ಷಿನೇ ಮುಖ್ಯ. ಅದಿಲ್ಲದೆ ಇದ್ರೆ ಹೌದು ಸರ್, ಅದಿಲ್ಲಂದ್ರೆ ಏನು ಮಾಡಕ್ಕಾಗಲ್ಲ. ಸಾಕ್ಷಿ ಪ್ರಾಣಕ್ಕೆ ಅಪಾಯ ಸರ್ ಅದು. ಆ ಸಾಕ್ಷಿ ನಂಬಿ ಒಬ್ಬ ನಿರಪರಾಧಿನ ಬೇಕಾದ್ರೂ ನೇಣು ಹಾಕ್ಬಿಡ್ತೀರಾ ನೀವು? 100 ಜನ ನಿಂತ್ಕೊಂಡು ಅವನು ಅವಳನ್ನ ಕೊಂದ ಅಂತ ಹೇಳ್ಬಿಟ್ರೆ ಸಾಕು. ಅಪರೂಪದಲ್ಲಿ ಅಪರೂಪ ಅನ್ನೋ ಪ್ರಸಂಗಗಳನ್ನ ಹೊರತುಪಡಿಸಿ. ಅಪರೂಪ ಅನ್ನೋ ಈ ನಿಮ್ಮ ಸಮಾಧಾನನ ಒಪ್ಕೊಳಕ್ಕಾಗುತ್ತಾ ಸರ್? 100 ಕೊಲೆಗಾರರನ್ನ ಶಿಕ್ಷಿಸದೆ ಬಿಟ್ಟು ಕಟ್ಕೊಳ್ಳೋ ಪಾಪಕ್ಕಿಂತ ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಟ್ಟು ಕಟ್ಕೊಳ್ಳೋ ಪಾಪ ಇದೆಯಲ್ಲ ಸರ್, ಅದು ಮಹಾಪಾಪ ಸರ್. ನಿಮ್ಮ ಮುಖಭಾವನೆ ನಂಗೆ ಅರ್ಥ ಆಯ್ತು ಸರ್. ನಾನ್ ನಿರಪರಾಧಿ ಅಲ್ಲ, ನಾನ್ ಕೊಲೆಗಾರನೇ. ನೀನು ಒಬ್ಬ ವಕೀಲ, ಅಡ್ವೊಕೇಟ್ ಹಾಕ್ಬೋದಾಗಿತ್ತಲ್ಲಯ್ಯ. ಬೇಡ ಸರ್, ಬೇಡ ಸರ್. ಈಗ ಮಾಡಿರೋ ಪಾಪನೇ ಸಾಕು. ಇರೋ ಬುದ್ಧಿನೆಲ್ಲ ಉಪಯೋಗಿಸಿ ಕಳ್ಳನ್ನ ಕಳ್ಳ ಅಲ್ಲ, ಕೊಲೆಗಾರನ್ನ ನಿರಪರಾಧಿ ಅಂತ ವಾದ ಮಾಡಿ ನ್ಯಾಯದ ಬಣ್ಣವನ್ನ ಹೇಗಂದ್ರೆ ಹಾಗೆ ಬದಲಾಯಿಸೋ ಮಹಾಪಾಪ ನನಗ್ ಬೇಡ ಸರ್. ಜಾಣ್ತನ ಅಪಾಯ ಸರ್. ಆ ಜಾಣ್ತನ ಅಪಾಯ ಅನ್ನೋದಾಗಿದ್ರೆ ನಿನ್ ಪರ ವಾದ ಮಂಡಿಸ್ತಿರಲ್ಲ ವಕೀಲರು, ಅವನ್ ಕೈಬಿಟ್ಟು ನೀನೇ ವಾದ ಮಾಡ್ಬೋದಾಗಿತ್ತಲ್ಲ. ಅದೇನ ಹೇಳ್ತಿದ್ದೆ, ನ್ಯಾಯವಾದ ಕಾರಣ, ಅದನ್ನೇ ಹೇಳ್ಬೋದಾಗಿತ್ತಲ್ಲ. ಓ, ನ್ಯಾಯವಾದ ಕಾರಣ ಕೊಟ್ಟು ಕೊಲೆ ಮಾಡಿದ್ರೆ ಶಿಕ್ಷೆ ಆಗಲ್ಲ ಅಂತ ನಿಮ್ ನ್ಯಾಯ ಹೇಳುತ್ತೆ ಸರ್? ಏನಯ್ಯ ಅದು ನ್ಯಾಯವಾದ ಕಾರಣ? ನ್ಯಾಯವಾದ ಕಾರಣ ಏನು? ನ್ಯಾಯಯುತವಾದ ಕಾರಣ ಪ್ರತಿ ಕೊಲೆಗಾರನಿಗೂ ಅವನದೇ ಆದ ನ್ಯಾಯವಾದ ಕಾರಣ ಇದ್ದೇ ಇರುತ್ತೆ ಅವನ ಪ್ರಕಾರ. ಗಾಂಧೀಜಿಯನ್ನು ಕೊಂದು ಗೋಡ್ಸೆಗೂ ನ್ಯಾಯಯುತವಾದ ಕಾರಣ ಇತ್ತು ಅವನ ಪ್ರಕಾರ. ಆದ್ರೆ ಹಾಗಾದ್ರೆ ಸುಮ್ಮನೆ ಬಿಟ್ಟು ಅವನ್ನ ಗಲ್ಲಿಗೇರಿಸ್ತಿಲ್ವಾ? ಪ್ರಜಾತಂತ್ರ ವ್ಯವಸ್ಥೆ, ours is a democratic country. ಒಂದು ದೇಶ, ಒಂದೇ ಕಾನೂನು, ಅದಕ್ಕೆಲ್ಲರೂ ತಲೆ ಬಾಗ್ಲೇಬೇಕು. ಒಪ್ಕೊಳ್ತೀನಿ ಸರ್, ತಲೆ ಬಾಗ್ಲೇಬೇಕು, ಒಪ್ಕೊಳ್ತೀನಿ. ಆದ್ರೆ ಒಪ್ಕೊಳಕ್ಕಾಗದಿರೋ ವಿಚಾರಗಳು ಸುಮಾರಿದಾವೆ ಸರ್. ಅದು ಅರ್ಥ ಆಯ್ತು ಸರ್. ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರೋವರೆಗೂ ವಾದ ವಿವಾದಗಳು ನಡೀತಾನೆ ಇರುತ್ತೆ. ಸಾರಿ. ನಮಸ್ಕಾರ ಡಾಕ್ಟ್ರೇ. ಯಾಕೆ ಡಾಕ್ಟ್ರೇ ಕೆಮ್ತಾ ಇದ್ದೀರಾ? 8 ದಿನಗಳಿಂದ ಈ ಕ್ಷಣದವರೆಗೂ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ರಿ. ನಿಮ್ಮ ಆರೋಗ್ಯದ ವಿಚಾರನೇ ಮರ್ತ್ಬಿಟ್ಟಿರೋ ಹಾಗಿದೆ. ನಿಮ್ಮ ಈ ಅಜಾಗರೂಕತೆ ಬಗ್ಗೆ ನಂಗೆ ತುಂಬಾ ಬೇಜಾರಿದೆ. ಅದೊಂದೇ ಅಲ್ಲ, ಇನ್ನೊಂದು ಬೇಜಾರು ಕೂಡ ಇದೆ. ಪಾಪ ಬ್ರಹ್ಮ ಈ ಡಾಕ್ಟರ್ಗಳನ್ನ ಸೃಷ್ಟಿ ಮಾಡಿದ್ ಯಾಕೆ? ಮನುಷ್ಯನ ಜೀವ ತನ್ನ ದೇಹದಲ್ಲಿ ಇರೋ ಹಾಗೆ ನೋಡ್ಕೊಳಕ್ಕೆ. ಆದ್ರೆ ಮನುಷ್ಯ ನಿಮ್ಮಿಂದ ಮಾಡಿಸ್ತಾ ಇರೋ ಕೆಲಸ ಏನು? ಜೀವ ಹೋಗೋವರೆಗೂ ಕೈ ಕಟ್ಕೊಂಡು ನೋಡ್ಕೊಂಡು ಜೀವ ಹೋದ್ಮೇಲೆ ಇವ್ ನಿಜವಾಗ್ಲೂ ಸತ್ತಿದ್ದಾನೆ ಅಂತ ಸರ್ಟಿಫಿಕೇಟ್ ಕೊಡ್ಸೋಕೆ.
ನಿನ್ನ ಕೈಗಳನ್ನ ಹೊಸಿ ಹಿಂದಗಡೆ ಕೊಡಪ್ಪ. ಏನಿದು ತುಪ್ಪದ ವಾಸನೆ ಬರ್ತಾ ಇದೆಯಲ್ಲ? ನೇಣ್ಗಾಕೋಗ ನೋವಾಗ್ದಿರ್ಲಿ ಅಂತ ಹಗ್ಗಕ್ಕೆ ತುಪ್ಪ, ಬಾಳೆಹಣ್ಣು, ಸಾಬೂನು ಹಚ್ಚಿರ್ತೀನಿ. ನಮ್ಮಪ್ಪ ನಂಗೆ ಹೇಳ್ಕೊಟ್ಟಿದ್ದು. ಸತ್ತ ಮೇಲೆ ಹಾಲು ತುಪ್ಪ ಹಾಕ್ತಾರೆ, ಹೋಗುವಾಗಲೇ ತುಪ್ಪ ಹಚ್ಚಿ ಕಳಿಸ್ತಾ ಇದ್ದೀರಾ. ನಿಮ್ ಸೇವೆ ಹೀಗೆ ನಡೀಲಿ. ಏಯ್ ಸಾಕು, ಮಾತ್ ನಿಲ್ಸಪ್ಪ. ಮಾತ್ ನಿಲ್ಸು ಅಂತ ಹೇಳ್ಬೇಡಿ ಸರ್. ಇನ್ ಸ್ವಲ್ಪ ಹೊತ್ತು ಹಗ್ಗ ನನ್ನ ಶಬ್ದ ನಿಲ್ಲಿಸ್ಬಿಡುತ್ತೆ. ಅಲ್ಲಿವರೆಗೂ ಮಾತಾಡ್ತೀನಿ. ಆಮೇಲೆ ನನ್ನ ಶವನ ಹೊರಗೆ ನನಗೋಸ್ಕರ ಕಾಯ್ತಾರೋ ನನ್ನವ್ರಿಗೆ ಒಪ್ಪಿಸಿದಾಗ ನನ್ನ ತಾಯಿ ನನ್ನ ಮೈ ಮೇಲೆ ಬಿದ್ದು ಮಾತಾಡು ಚೆನ್ನ, ಮಾತಾಡು ಕಂದ ಅಂತ ಹೇಳಿದಾಗ ನನ್ನ ಮಕ್ಕಳು ಜೈಲಿಂದ ಬಿಟ್ಬಿಟ್ರೇನಪ್ಪ ಅಂತ ಚಪ್ಪಾಳೆ ತಟ್ಕೊಂಡು ಕೇಳುವಾಗ ನನ್ನ ಹೆಂಡತಿ ರೀ ಮನೆಗೆ ಹೋಗೋಣ್ಬಿನ್ರಿ ಅಂತ ಹೇಳಿದಾಗ ಆಗ ನಾನು ನನ್ನ ಶವ ಹೇಗೆ ಮಾತಾಡಕ್ಕಾಗತ್ತೆ ಸರ್? ಏನಪ್ಪ ನಿಮಗೆ ದೇವರು ಅಂದ್ರೆ ತುಂಬಾ ಭಕ್ತಿ ಅನ್ಸುತ್ತೆ. ನಾವು ಮಾಡೋ ಈ ಪಾಪಕ್ಕೆ ಆ ಶಿವ ಒಬ್ಬನಿಂದ ನಮ್ಮನ್ನು ಕಾಪಾಡೋಕ್ ಸಾಧ್ಯ. ಶಿವ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಇದರ ಅರ್ಥ ಗೊತ್ತಾ ನಿಮಗೆ? ಇಲ್ಲ, ಆದ್ರೆ ಈ ಮಂತ್ರ ಹೇಳಿದ್ರೆ ಆಯುಸ್ ಹೆಚ್ಚಾಗುತ್ತೆ ಅಂತ ತಿಳಿದವರು ಹೇಳ್ತಾರೆ. ಇವಾಗ ನಾನು ಹೇಳ್ದೆ ಹೆಚ್ಚಾಗುತ್ತಾ? ಇದೇನಿದು? ಊರಿಗೆ ಹೋಗೋ ಮಗನಿಗೆ ಹೊಸ ಬಟ್ಟೆ ಉಡುಗೊರೆ ಕೊಡ್ತಾರಲ್ಲ, ಆ ಥರನ ಇದು? ಅದು ಅಘೋರವಾದ ದೃಶ್ಯವನ್ನ ನೀನ್ ನೋಡಬಾರ್ದು ಅಂತ ನಿನ್ ಕಣ್ಣಿಗೆ ಮರೇನಪ್ಪ. ಸಾವು ಸಾಯೋನ್ ಕಣ್ಣಿಗೆ ಹೇಗೆ ಕಾಣಿಸುತ್ತೆ ಸರ್? ನೋಡೋ ನಿಮಗ್ ಕಾಣಿಸುತ್ತೆ. ಮುಸ್ಕಾಕೋಬೇಕಾಗಿರೋದು ನೀವು. ಕಾನೂನು ಪ್ರಕಾರ ನಮಗೂ ಆದೇಶ ಇದೆಯಪ್ಪ. ನಾವಿದನ್ನ ನೋಡಬಾರ್ದು, ಕಣ್ಣು ಮುಚ್ಕೋಬೇಕು. ಕಳ್ಳರ ಭಜನೆ ಶುರುವಾಯ್ತು. ಭಜನೆ ಮಾಡಿದ ತಕ್ಷಣ ದೇವ್ರು ಬಂದು ಕಾಪಾಡಲ್ಲ ಅಂತ ಗೊತ್ತಿದ್ದು ಭಜನೆ ಮಾಡ್ತಾರೆ. ಜನ್ನ, ನಿನ್ನ ಇಷ್ಟ ದೇವರನ್ನ ಕೊನೆ ಬಾರಿ ಪ್ರಾರ್ಥನೆ ಮಾಡೋಕೆ ಅವಕಾಶ ಇದೆ ನೋಡಪ್ಪ. ಅದರ ಅವಶ್ಯಕತೆ ಉಪಯೋಗ ಎರಡೂ ಇಲ್ಲ ಸರ್ ನನಗೆ. ಪ್ರಾರ್ಥನೆ ಮಾಡ್ಕೊಳ್ಳೋ ಸಮಯನೇ ಸಮರ್ಥನೆ ಮಾಡ್ಕೊಳ್ಳೋಕೆ ಕೊಡ್ತೀರಾ? ಚಿಂತೆ ಮಾಡಬೇಡಿ ಸರ್, ನಾನಿನ್ ಮಾತಾಡಲ್ಲ. ನಾನು ಮಾಡಿದ ಕೊಲೆಗೆ ನ್ಯಾಯವಾದ ಕಾರಣ ಇದೆ ಅಂತ ಹೇಳಿದ್ನಲ್ಲ, ಅದನ್ನ ಒಂದ್ಸರಿ ನೆನೆಸ್ಕೋಬಹುದಾ?
ಹಚ್ಚಿದ್ರೆ ನೀನ್ ಮಾಡ್ತಾ ಇರೋ ಈ ಹಲ್ಕ ಕೆಲಸ ಪಕ್ಕದ ರೂಮಲ್ಲಿ ಮಲಗಿರೋ ನಿನ್ನ ಹೆಂಡತಿ ಮಗು ಗೊತ್ತಾಗುತ್ತೆ. ಮುಖ್ಯವಾಗಿ ಈ ಮಗು ಗೊತ್ತಾದ್ರೆ ಅವಳ ಮನಸ್ಸು ಹೊಡೆದೋಗುತ್ತೆ. ಅದು ಅವಳಿಗೆ ಜೀವನ ಪೂರ್ತಿ ನೋವು ಕೊಡುತ್ತೆ. ನಡಿಯಾಚೆ, ನಡಿ. ಯಾರೋ ನೀನು? ನಾನೊಬ್ಬ ಕಳ್ಳ. ಕಳ್ಳ? ಅದು ಮುಖ್ಯ ಅಲ್ಲ. ಇವಾಗ ಜೋರಾಗಿ ಮಾತಾಡಿ. ನಿನ್ನ ಮರ್ಯಾದೆ ನೀನೇ ಕಳ್ಕೋಬೇಡ. ಈ ರೂಮಲ್ಲಿ ನಿನ್ನ ಹೆಂಡತಿ ಮಗಳು ಮಲಗಿದ್ದಾರೆ. ಆ ರೂಮಲ್ಲಿರೋ ಮಗುಗೂ ನಿನ್ನ ಮಗಳ ವಯಸ್ಸೇ ಅನ್ಸುತ್ತೆ. ನಿನ್ನ ಮಗಳ ಮೇಲಿರೋ ಪ್ರೀತಿ ಆ ಮಗು ಮೇಲೆ ಕಾಮ ಆಗೋಯ್ತಾ? ಛೇ, ಈ ಯೋಚನೆ ಆದ್ರೂ ಹೇಗೆ ಬಂತು ನಿನ್ ಮನ್ಸಿಗೆ? ಯೋಚನೆ ಮಾಡಕ್ಕಿದೇನು ಹೊಸದ? ನಮ್ಮ ಮನೆಗೆ ಬರೋ ಕೆಲಸದವರಲ್ಲಿ ಇವಳು 17ನೇ ಅವಳು, 18ನೇ ಅವಳು, ಎಲ್ಲರೂ ಈ ವಯಸ್ಸಿನವ್ರೆ. ಏನು ಮಾಡಿದ್ರು ಗೊತ್ತಾಗಲ್ಲ. ಆತರ ಮಾಡುವಾಗ ನಿನ್ ಮಗಳು ನಿನ್ ಕಣ್ಮುಂದೆ ಬರಲ್ವಾ? ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾ ಇದೀಯ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಇದು ತಪ್ಪು. ಇಲ್ಲಿಗೆ ನಿಲ್ಲಿಸ್ಬಿಡು. ನಿಲ್ಸು ಅನ್ನಕ್ಕೆ ನೀನು ಯಾರು? ಕಳ್ಳನ ಬಾಯಲ್ಲಿ ಉಪನ್ಯಾಸನ? ರಾಮಾಯಣ ಬರೆದು ವಾಲ್ಮೀಕಿನೂ ಕಳ್ಳಾನೆ. ನಾನ್ ಕಳ್ತನ ಅಷ್ಟೇ ಮಾಡೋದು. ನಿಂತರ ಅಸಹ್ಯವಾದ ಕೆಲಸ ಮಾಡಲ್ಲ. ಅಸಹ್ಯ? ಕಳ್ಳತನ ಏನು ಉತ್ತಮ ದರ್ಜೆ ಕೆಲಸನ? ನೀನು ದುಡ್ಡುಗೋಸ್ಕರ ಕೈ ಹಾಕ್ತೀಯ, ನಾನು ಏನಂದೆ? ಮಗಳ ಮೇಲೆ ಪ್ರೀತಿ, ಕೆಲಸದವಳ ಮೇಲೆ ಕಾಮ ಅಂದ್ಯ? ನನಗಾತರ ವ್ಯತ್ಯಾಸನೇ ಗೊತ್ತಿಲ್ಲ. ಇದುವರೆಗೂ ಅವಕಾಶ ಸಿಕ್ಕಿಲ್ಲ. ಇಲ್ಲ ಅಂದಿದ್ರೆ ಮಗಳನ್ನೂ ನೀನ್ ಕೆಟ್ಟವನಲ್ಲ. ನಿನ್ನಂತ ವಿಕೃತಿನ ಸೃಷ್ಟಿ ಮಾಡಿದಾನಲ್ಲ ಆ ದೇವರು ಕೆಟ್ಟವನು. ನಾನು ಹಾಕಿದ ಬೀಜ ಫಲ ಬಂದ್ರೆ ನಾನೇ ತಿನ್ನೋದ್ರಲ್ಲಿ ತಪ್ಪೇನು? ನೀನ್ ಮಗು ಮಾತ್ರ ಅಪಾಯ ಅಲ್ಲ, ಈ ಸಮಾಜಕ್ಕೆ ಅಪಾಯ. ನಿನ್ನಂತವನು ಬದುಕಿರಬಾರ್ದು. ನಿನ್ನಂತ ಅಪ್ಪ ಇಲ್ಲ ಅನ್ನೋ ನೋವಿಗಿಂತ ನಿನ್ನ ಕೆಟ್ಟ ಮನಸ್ಸಿನ ಬಗ್ಗೆ ಅವಳು ಗೊತ್ತಾದ್ರೆ ಅವಳು ಮಾನಸಿಕವಾಗಿ ಸತ್ತೋಗ್ತಾಳೆ. ಆ ಮುಕ್ತ ಮನಸ್ಸು ಸಾಯಬಾರ್ದು. ನಿನ್ನಂತ ವಿಕೃತ ಬದುಕಿರಬಾರ್ದು.
ಗೆಳೆಯ ನನಗೆ ಗುರುವಾಗಲಿಲ್ಲ, ಗುರು ಎನಗೆ ಗುರಿ ತೋರಲಿಲ್ಲ, ತಂದೆಯ ಜಡತನ ಮತಿ ನೀಡಲಿಲ್ಲ, ತಾಯಿಯ ಸೊಗತ ನಾ ಆಲಿಸಲೇ ಇಲ್ಲ, ಎನ್ನ ಶಿಕ್ಷೆಗೆ ಇನ್ನು ಪ್ರಶ್ನೆಗಳೇ ಇಲ್ಲ, ಎನ್ನ ನಂಬಿದವರಿಗೆ ಈ ಶಿಕ್ಷೆ ಪ್ರಶ್ನೆಯಾಯಿತಲ್ಲ. ಓ ದೇವರೇ, ನೀನು ಇದ್ದರೆ ಕಾಪಾಡು ಎನ್ನ ನಂಬಿದವರನ್ನ, ಕಾಪಾಡು ಈ ದೇಶವನ್ನ. ಸೃಷ್ಟಿಸುವ ಅಧಿಕಾರವಿಲ್ಲದ ಮನುಷ್ಯನಿಗೆ ಸಾಯಿಸುವ ಅಧಿಕಾರವಿದೆಯೇ? ಮರಣದಂಡನೆಯ ಶಿಕ್ಷೆಯನ್ನು ಮತ್ತೊಮ್ಮೆ ಪರಿಶೀಲಿಸಿ. ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ಎಂ ರಂಗರಾವ್. ಮುಖ್ಯಾಂಶಗಳು: ಬೆಂಗಳೂರಿನ ಗಾಂಧಿನಗರದ ಹತ್ಯಾ ಪ್ರಕರಣದಲ್ಲಿ ಉಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಮರಣದಂಡನೆಗೆ ಗುರಿಯಾದ ಚೆನ್ನಕೇಶವ ಎಂಬಾತನನ್ನು ಇಂದು ಬೆಳಗಿನ ಜಾವ 5:15ಕ್ಕೆ ಗಲ್ಲಿಗೇರಿಸಲಾಯಿತು ಎಂದು ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಅಮೆರಿಕ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅವರ ಸಾವು ಈಗ ಹೊಸ ತಿರುವು ಪಡೆದುಕೊಂಡಿದೆ. ಕೆಲವು ಮುಖ್ಯ ಸಾವುಗಳು ಕೇವಲ ಸುದ್ದಿಯಾಗಿ ಸತ್ತು ಹೋಗುತ್ತವೆ. ಅಪರಾಧಕ್ಕೆ ಶಿಕ್ಷೆ ಎಂಬುದು ನಾಗರಿಕ ಪ್ರಪಂಚದ ಸಂಸ್ಕೃತಿ, ವಾಡಿಕೆ. ಒಂದು ದೇಶ ಒಬ್ಬ ಅಪರಾಧಿಯನ್ನು ಕಾನೂನಿನ ಕಣ್ಣಿನಿಂದ ನೋಡುವಾಗ, ಕೋಪದಿಂದ ಆಕ್ರೋಶದಿಂದ ಕಾಣುವಾಗ, ದಂಡನೆಯೂ ಅಷ್ಟೇ ಕ್ರೂರವಾಗಿರುತ್ತದೆ. ಅದೇ ಅಪರಾಧ ಮಾಡಿದ ಒಬ್ಬ ಮನುಷ್ಯನನ್ನು ಮನುಷ್ಯತ್ವದಿಂದ ಭಾವುಕರಾಗಿ ಕಾಣುವಾಗ, ಕಾನೂನು ಅವನ ಮೇಲೆ ಮೃದುವಾಗಿ ಹೌಹಾರಿ ಪಶ್ಚಾತ್ತಾಪ ಪಡಲು ಅವಕಾಶ ಕಲ್ಪಿಸುತ್ತದೆ. ಒಬ್ಬೊಬ್ಬ ವ್ಯಕ್ತಿಯ ವಿಧ ವಿಧ ಮನಸ್ಥಿತಿ ಆಯಾ ದೇಶದ ಕಾನೂನಿನ ಕನ್ನಡಿಯಾಗಿ ಪ್ರತಿಬಿಂಬಿಸುತ್ತದೆ. ಕೊಲೆ ಮಾಡಿದ ಅಪರಾಧಕ್ಕೆ ಮರಣದಂಡನೆ ವಿಧಿಸುವ ಕಾನೂನು ಭಾರತ ಒಳಗೊಂಡು ಜಗತ್ತಿನ ಹಲವು ದೇಶಗಳಲ್ಲಿ ಜಾರಿಯಲ್ಲಿರುವ ಇದೇ ಕಾಲಘಟ್ಟದಲ್ಲಿ ಮರಣದಂಡನೆ ಶಿಕ್ಷೆಯನ್ನು ಎಂದಿಗೂ ಜಾರಿಗೆ ತರದ ದೇಶಗಳು ಜಾರಿಗೆ ತಂದು ಅದರ ಅಮಾನವೀಯತೆಯನ್ನು ಅರಿತು ವ್ಯವಸ್ಥೆಯಲ್ಲಿ ಅದನ್ನು ಅಳಿಸಿ ಹಾಕಿದ ದೇಶಗಳೂ ಇವೆ. ಮರಣದಂಡನೆ ಬೇಕು ಬೇಡ, ಸರಿ ತಪ್ಪು ಎನ್ನುವ ವಿವಾದವು ಮೊದಲ ಮರಣದಂಡನೆಯನ್ನು ವಿಧಿಸಿದ ದಿನದಿಂದಲೇ ಪ್ರಾರಂಭವಾಯಿತು. ಭಾರತ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಮರಣದಂಡನೆ ಪರವಾಗಿ ಹಾಗೂ ವಿರೋಧವಾಗಿ ಧ್ವನಿಗಳು ಘೋಷಿಸುತ್ತಲೇ ಇವೆ. ಆ ರೀತಿಯ ಒಂದು ಧ್ವನಿ ಹಗ್ಗದ ಕೊನೆ ರಚಿಸಿದ ದಿವಂಗತ ಪರ್ವತವಾಣಿಯವರ ವಾಣಿ. 1962ರಲ್ಲಿ ನಾಟಕವಾಗಿ ರಚಿಸಲ್ಪಟ್ಟು ಹಲವು ಪ್ರದರ್ಶನಗಳನ್ನು ಕಂಡ ನಾಟಕ ಈ ದಿನ ನಿಮ್ಮ ಮುಂದೆ ಚಲನಚಿತ್ರವಾಗಿ ಪ್ರಸ್ತುತಿಯಾಗಿದೆ. ನಾಟಕ ರಚನೆ, ನಿರ್ದೇಶನ, ನಿರ್ಮಾಪಕರಾಗಿ ದೂರದರ್ಶನ ಹಾಗೂ ರೇಡಿಯೋದಲ್ಲಿ ತಮ್ಮನ್ನು ತಾವು ಸಕ್ರಿಯರಾಗಿ ತೊಡಗಿಸಿಕೊಂಡಿದ್ದು ಮಾತ್ರವಲ್ಲದೆ ಸಿನಿಮಾ ರಂಗದಲ್ಲಿ ಒಬ್ಬ ಉತ್ತಮ ನಟರಾಗಿ ಪ್ರಜ್ವಲಿಸುತ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹಾಗೂ ಇನ್ನಿತರ ಚಿತ್ರಗಳಲ್ಲಿ ಈ ಆಜಾನುಬಾಹುವಿನ ನಟನ ಸಾಮರ್ಥ್ಯವನ್ನು ನೀವು ಕಾಣಬಹುದು. ಜನಜೀವನವನ್ನು ಕನ್ನಡಿಯಾಗಿಸುವಂತಹ ನಾಟಕಗಳನ್ನು ಬರೆದು ಆಡಿಸುವುದರಲ್ಲಿ ಪರ್ವತವಾಣಿ ಎತ್ತಿದ ಕೈ. ಅಂತಹ ಕೈಗಳಿಗೆ ಹಲವಾರು ಕವಿಗಳ ಪ್ರಶಂಸೆಗಳ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಇನ್ನೂ ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳು, ಸನ್ಮಾನಗಳು ಸಾಧಕರಿಗೆ ದೊರಕಿದೆ. ಅಂತಹ ಒಬ್ಬ ಪ್ರಬುದ್ಧ, ಸಮಾಜಮುಖಿ, ಮಹಾನ್ ಬರಹಗಾರರಾದ ಪರ್ವತವಾಣಿಯವರ ಈ ರಚನೆಯನ್ನು ಅವರ ಕ್ರಿಯಾಶೀಲತೆಗೆ ಧಕ್ಕೆ ಬಾರದಂತೆ ಚಲನಚಿತ್ರವಾಗಿಸಿರುವ ತೃಪ್ತಿ ನಮಗಿದೆ. ಒಂದು ಸದವಿ ರುಚಿಯ ಚಿತ್ರವನ್ನು ನೋಡಿದ ಅನುಭವ ನಿಮಗಾಗಿದೆ ಎಂದು ನಾವು ನಂಬುತ್ತೇವೆ.